ಪ್ರೀತಿಯುಳ್ಳ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರಗಳನ್ನು ವಂದನೆಗಳನ್ನು ತಿಳಿಸ್ಕೊಡ್ತೇನೆ. ನಾವು ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಪ್ಪ. ಸ್ತುತಿ ಘನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ, ಅವು ತಂದೆ, ಈ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು, ನಿನ್ನ ಜೀವಕರವಾದ ಮಾತುಗಳನ್ನು ಗ್ರಹಿಸಿಕೊಳ್ಳಲು ಅವು ತಂದೆ ನಾವು ಕೂಡಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ತಂದೆ. ನಾವು ಈ ಸಮಯದಲ್ಲಿ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥ ಒಂದು ಭಾಗ್ಯವನ್ನು ದಯಪಾಲಿಸು. ನನ್ನನ್ನು ಸಹ ಆಶೀರ್ವದಿಸು. ಅವು ತಂದೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಅವು ತಂದೆ, ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಾವು ಬೋಧಿಸುವಂತೆಯೂ ನಿನ್ನ ಚಿತ್ರವಿಲ್ಲದೆ ಯಾವುದು ನಮ್ಮ ಜೀವಿತದಲ್ಲಿ ಬೇಡ ತಂದೆ. ನನ್ನನ್ನು ಸಂಪೂರ್ಣವಾಗಿ ನನ್ನೊಟ್ಟಿಗೆ ಒಪ್ಪಿಸಿಕೊಡುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ಒಡೆಯನು, ರಾಜನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದೇವೆ ನಮ್ಮ ಜೀವವುಳ್ಳ ತಂದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಫಸ್ಟ್ ಟೈಮ್ ನಾನು ಸಂಡೇಲಿ ಉಪದೇಶಕ್ಕೆ ನಾನು ಬಂದಿದ್ದೇನೆ. ಇದೇ ಫಸ್ಟ್ ಟೈಮ್ ನಾನು ಈ ಸಂಡೇಯಲ್ಲಿ ಆರಾಧನೆಯಲ್ಲಿ ನಿಮ್ಮ ಜೊತೆಲಿ ವಾಕ್ಯವನ್ನು ಹಂಚ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದೆ. ಸಭೆಯಲ್ಲಿ ತುಂಬ ಈಸಿಯಾದ ಕೆಲಸ ಏನು ಗೊತ್ತಾ? ತುಂಬ ಈಸಿಯಾದ ಕೆಲಸ ಏನಂದರೆ ನಿಮ್ಮ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಉಪದೇಶ ಕೇಳೋದು. ಯಾಕೆ ಅಂತಂದರೆ ನಾನು ಇಲ್ಲಿ ಬಂದು ನಿಂತ್ಕೊಂಡಾಗಲೇ ಗೊತ್ತಾಯಿತು ಅದ್ರದ್ದು ಎಫೆಕ್ಟ್ ಏನು ಅಂತ. ಯಾಕೆಂದರೆ ಮೊನ್ನೆ ನನ್ನ ವಿಕ್ಟರ್ ಬ್ರದರ್ ಹೇಳಿದ್ರು, ಈ ಥರ ಇನ್ನೊಬ್ರು ಬ್ರದರ್ಗೆ ಹುಷಾರಿಲ್ಲ, ನಾನು ಅಲ್ಲಿ ಹೋಗಲೇಬೇಕು ಅಂತ. ಸರಿ, ನವೀನಣ್ಣ ಇದ್ದಾರೆ, ನವೀನಣ್ಣನೂ ಇಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ. ಅವರೇನೋ ಬೆಂಗಳೂರಿಗೆ ಹೊರಟಾಗಿದ್ದಾರೆ. ಸರಿ, ನಾವು ಸ್ವಲ್ಪ ಟ್ರೈ ಮಾಡು ಈ ಸಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾವಾಗ ಮೊನ್ನೆ ಹೇಳಿದ್ರು. ಮೊನ್ನೆಯಿಂದ ಇಲ್ಲಿ ತನಕ ಸರಿಯಾಗಿ ನಿದ್ದೆ ಆಗ್ತಿಲ್ಲ ನನಗೆ. ಏನು ಕೊಡೋದು, ಯಾವ ರೀತಿ ಕೊಡೋದು ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ ಸ್ವಲ್ಪ ವಾಯ್ಸ್ ಬೇರೆ ಕಮ್ಮಿ ನನಗೆ. ಯಾಕೆ ಅಂದರೆ ಇವಾಗ ಮೈಕ್ ಇರುತ್ತೆ, ಒಂದು ಧೈರ್ಯದ ಮೇಲೆ ಬಂದೆ. ಇವತ್ತೇ ನನ್ನ ಅದೃಷ್ಟಕ್ಕೆ ಮೈಕ್ ಬೇರೆ ಇಲ್ಲ. ಸೊ ಇರಲಿ, ನೋಡೋಣ. ದೇವರು ನನಗೆ ಅನುಗ್ರಹಿಸಿದಂಥ ಈ ಒಂದು ಅವಕಾಶ ನನಗೆ ಆಶೀರ್ವಾದವಾಗಿದೆ ಅಂತ ನಾನು ಅಂದ್ಕೊತಿದ್ದೀನಿ. ಇದರಿಂದಲೇ ನಾನು ಒಂದು ಸಭೆಯಲ್ಲಿ ನಾವು ಇರುವಂಥ ನಮಗಿರುವಂಥ ಲಕ್ಷಣಗಳ ಬಗ್ಗೆ, ನಾವು ಮಾಡದೇ ಇರೋಂಥ ಕಾರ್ಯಗಳ ಬಗ್ಗೆ ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳುವಂಥ ರೀತಿಯಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇಲ್ಲಿ ಪೌಲನು ರೋಮಪುರದವರಿಗೆ ಬರಿಬೇಕಾದ್ರೆ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಮಾತ್ರ ಫಸ್ಟ್ ನೋಡೋಣ ನಾವು. ಯಾರು ದಯವಿಟ್ಟು ಓದಿ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಕಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತ್ವದ ಮೇಲೆಯೂ ದೇವರ ಕೋಪವು ಲೋಕದಿಂದ ತೋರಿಬರುತ್ತದೆ. ಇಲ್ಲಿ ನಾನು ತೆಗೆದುಕೊಳ್ಳುವಂಥ ಒಂದು ಫಸ್ಟ್ ಪಾಯಿಂಟ್ ಬಂದು ಭಕ್ತಿಹೀನತೆ ಅಂತ. ಈ ಭಕ್ತಿಹೀನತೆ ಬಗ್ಗೆ ನಾವು ಮಾತಾಡೋದಕ್ಕೆ ಅಂತಾರೆ, ದೇವರಿಗೆ ವಿರೋಧವಾದಂಥ ಒಂದೊಂದು ಕಾರ್ಯಗಳು ಸಹ ಭಕ್ತಿಹೀನತೆಗೆ ಅದು ಕಾರಣವಾಗಿದೆ. ಇಲ್ಲಿ ನಾವು ಯಾವ ವಿಚಾರದಲ್ಲಿ ನೋಡೋದಾದರೆ, ಇಲ್ಲಿ ಭಕ್ತಿಹೀನತೆ ಅಂತಂದರೆ ಮನುಷ್ಯರು ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆ, ಅಂದರೆ ದೇವರಿಗೆ ಕೋಪ ಬರುವಂಥ ಒಂದೊಂದು ವಿಷಯಗಳಲ್ಲಿ ಈ ಭಕ್ತಿಹೀನತೆಗಳು ಸಹ ಒಂದು. ಈ ದೇವರಿಗೆ ಯಾವ ರೀತಿಯಾಗಿ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ದೇವರು ನಮ್ಮ ಮೇಲೆ ನಾವು ಭಕ್ತಿಹೀನತೆ ದೇವರು ತೋರಿಸಿದ್ರೆ ಆ ಕೋಪನ ದೇವರು ಎಲ್ಲಿಂದ ತೋರಿಸ್ತಾನಂತೆ? ಪರಲೋಕದಿಂದ ತೋರಿಸ್ತಾನಂತೆ ನಮಗೆ, ಅಲ್ವಾ? ದೇವರು ಯಾವ ರೀತಿಯಾಗಿ ತೋರಿಸ್ತಾರೆ ನಮಗೆ? ಉಗ್ರವಾದ ಕೋಪವನ್ನು ಬಲಹೀನತೆಗಳಲ್ಲಿ ನಾವು ಭಕ್ತಿಹೀನರಾಗಿದ್ದರೆ ನಮ್ಗೆ ಯಾವ ರೀತಿಯಾಗಿ ನಮಗೆ ಆ ಭಕ್ತಿಹೀನತೆ ಏನು ಭಕ್ತಿಹೀನತೆ ಅಂದರೆ ಯಾರಿಗಾರು ಗೊತ್ತಾ? ಭಕ್ತಿಹೀನತೆ ಅಂದರೆ ಏನು? ನಾವು ದೇವರಿಗೆ ವಿರೋಧವಾಗಿ, ಅಂದರೆ ದೇವರ ಆಜ್ಞೆಗಳು ನಮಗೆ ಗೊತ್ತಿದ್ದು ನಾವು ಮಾಡದೆ ಹೋಗ್ತೀವಲ್ವಾ, ಅದು ಬಲಹೀನತೆ. ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೋ ನಾವು ಅಷ್ಟೇ ದೇವ್ರನ್ನ ಪ್ರೀತಿಸ್ಬೇಕು. ನಾವು ದೇವ್ರನ್ನ ಯಾವಾಗ ಪ್ರೀತಿಸಲ್ವೋ ಅದು ಭಕ್ತಿಹೀನತೆ. ಅಂದರೆ ಎಲ್ಲವನ್ನೂ ತಿಳಿದು, ಎಲ್ಲವನ್ನೂ ಗ್ರಹಿಸಿಕೊಂಡು, ಎಲ್ಲವನ್ನೂ ದೇವರು ನಮಗೆ ದಯಪಾಲಿಸ್ತಾ ಇದ್ದಾರೆ. ಅದೆಲ್ಲವನ್ನೂ ತಿಳಿದು ನಾವು ಇಲ್ಲಿ ಮೇಲೆ ವಾಕ್ಯ ನೋಡಿದ್ವಿ ಏನಂತಂದರೆ, ಅಣಗಿಸುವವರಾದ ಮನುಷ್ಯರು ಅಂತಿದ್ದಾರೆ. ಅಂತಂದರೆ ಇವಾಗ ದೇವರು ಏನು ಮಾಡ್ಬಿಡ್ತಾರೆ ನನಗೆ, ಅಲ್ವಾ? ನಾನೇನೋ ದೇವರು ಒಂದು ಸಲ ಅಲ್ಲ, 70 ಸಲ ಪಾಪ ಮಾಡೋದು ದೇವ್ರು ಕ್ಷಮಿಸ್ತಾರೆ ನನಗೆ. ಸೊ
ಸೊ ನಾನು ಇದೊಂದು ತಪ್ಪು ಮಾಡ್ಬಿಡ್ತೀನಿ, ಇದೊಂದು ದಿವಸ ಆರಾಧನೆ ನಾನು ತಪ್ಪಿಸ್ಕೊತೀನಿ. ಇದೇನಾಗ್ತಿದೆ ಅಂದರೆ ಭಕ್ತಿನ ನಾವು ದೇವರಿಗೆ ನಾವು ತೋರಿಸ್ತಾ ಇಲ್ಲ ಅಂತ ಅರ್ಥ. ನನ್ನಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ ಅಂತ ಅರ್ಥ ಅಲ್ವಾ. ನಾವು ಯಾವ ರೀತಿಯಾಗಿದ್ದೀವಿ ಹಾಗಾದರೆ, ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ ಈ ರೀತಿಯಾಗಿ ಭಕ್ತಿಹೀನತೆ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಗೇನಾಗುತ್ತೆ ಅಂದರೆ ದೇವರ ಕೋಪ ಎಲ್ಲಿಂದ ಬರುತ್ತಂತೆ? ಪರಲೋಕದಿಂದ ನಮಗೆ ಬರ್ತಾ ಇದೆ. ಆ ಕೋಪ ಪರಲೋಕದಿಂದ ಬಂದರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಒಂದು ಕ್ಷಣ ದೇವ್ರು ನಮ್ಮನ್ನ ಕೈ ಬಿಟ್ರೆ, ಗಾಳಿನ, ಇವಾಗ ಯೇಸು ಸ್ವಾಮಿ ಬಗ್ಗೆ ನಾವು ಯೋಚನೆ, ಗಾಳಿನ ಸಮುದ್ರನ ಯಾವ ರೀತಿಯಾಗಿ ಅಡಗಿಸಿದ್ರು? ಬರೀ ಮಾತಿನಿಂದ. ಯಾವ ರೀತಿಯಾಗಿ ಅಡಗಿಸಿದ್ರು? ಸುಮ್ಮನಿರು ಸಮುದ್ರಕ್ಕೆ, ನೀನು ಇದು ಮಾಡಬೇಡ, ತೊರಿಬೇಡ ಅಂತ ಸುಮ್ಮನೆ ಒಂದು ಮಾತು ಹೇಳಿದ್ರು. ಏನಾಗೋಯ್ತು? ನೀರು ಏನಾಗೋಯ್ತು? ಶಾಂತವಾಗೋಯ್ತು. ಅದೇ ರೀತಿಯಾಗಿ ದೇವ್ರ ಕೈಲಿ ದೇವ್ರನ್ನ ಹೇಳಿದಂಥ ಒಂದೊಂದು ಮಾತು ಈ ನೇಚರ್ಗಳ ಕೇಳ್ತಾವಲ್ವಾ? ಸಮುದ್ರದ ಮೀನುಗಳು ಕೇಳ್ತವೆ, ಸಮುದ್ರನೇ ಕೇಳ್ತಾ ಇದೆ, ಗಾಳಿನೂ ಕೇಳ್ತಾ ಇದೆ. ಸರಿ, ಇವಾಗ ನನ್ನ ಮೇಲೆ ತುಂಬ ಕೋಪ ಬಂದ್ಬಿಡ್ತು. ದೇವ್ರು ಏನು ಮಾಡ್ತಾರೆ? ಒಂದೇ ಒಂದು ಕ್ಷಣ, ಕರೆಕ್ಟಾಗಿ 1 ನಿಮಿಷ 2 ನಿಮಿಷ ಅವನ ಹತ್ರ ಗಾಳಿ ನೀನು ಹೋಗ್ಬೇಡ ಅಂದ್ರೆ ಏನಾಗ್ತೀವಿ? ಜಾಸ್ತಿ ಎಲ್ಲ ಏನು ಬೇಡ, ನನ್ನ ಹತ್ರ ಗಾಳಿ ಬರ್ತದೆ. ಈಗ ದೇವ್ರು ನನಗೆ ಗಾಳಿ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಕೋಪ ಆಕಾಶದಿಂದ ಬಂದ್ಬಿಡ್ತು. ಯಾಕೆಂದ್ರೆ ನಾನು ಭಕ್ತಿಹೀನತೆಯಲ್ಲಿದ್ದೀನಿ. ನನಗೇನಾಗುತ್ತೋ ದೇವ್ರು ಏನು ಮಾಡ್ತಾರೆ? ಒಂದು ಕ್ಷಣ ನನಗೆ ಏನು ಮಾಡ್ತಾರೆ? ಗಾಳಿ, ನೀನು ಆ ಕಡೆ ಹೋಗ್ಬೇಡ ನೀನು ಅಂತಂದರೆ ನನ್ನ ಪ್ರಾಣ ಹೆಂಗಾಗುತ್ತೆ ಅಲ್ವಾ? ಸೊ ದೇವ್ರ ಕೈಲಿ ಎಲ್ಲವನ್ನೂ ಸಾಧ್ಯ. ದೇವರ ವಿಚಾರದಲ್ಲಿ ನಾವು ಅಸಡೆ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ದೇವರನ್ನು ಯಾವಾಗ ಅಣಗಿಸ್ತಾ ಇದ್ರು ಅಂತ. ಇವಾಗ ನಿಮಗೆ ಇದು ಭಕ್ತಿಹೀನತೆ ಬಗ್ಗೆ ನಮ್ಗೆ ಏನಾಗುತ್ತೆ ಅಂತಂದರೆ, ಭಕ್ತಿಹೀನತೆ ಯಾವಾಗ ಉಂಟಾಗುತ್ತೆ ಅಂತಂದರೆ, ಈ ಲೋಕದ ಜನರ ಜೊತೆ ನಾವು ಯಾವಾಗ ಸೇರ್ಕೊಂತೀವೋ, ಲೋಕದಲ್ಲಿರುವಂಥ ಆಸೆಗಳಿಗೆ ನಾವು ಯಾವಾಗ ಒಳಗಾಗ್ತೀವೋ, ಅವಾಗ ಏನಾಗುತ್ತೆ? ನಮ್ಮಲ್ಲಿ ಭಕ್ತಿಹೀನತೆ ಸ್ಟಾರ್ಟ್ ಆಗುತ್ತೆ. ನಾನು ಇದ್ರ ಬಗ್ಗೆ ಒಂದು ಇದು ನೋಡೋದಾದರೆ, ಅರಣ್ಯಕಾಂಡದಲ್ಲಿ ಒಬ್ಬರ ಬಗ್ಗೆ ನಾವು ಮಾತಾಡೋದಾದರೆ, ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಅಲ್ಲಿ ಏನಂತಂದರೆ 23ನೇ ಅಧ್ಯಾಯ ತಗೊಳ್ಳಿ, ನಂಬರ್ಸ್ 23 ಚಾಪ್ಟರ್ 23 ಇಲ್ಲೆಲ್ಲವನ್ನು ಸಹ ಎಲ್ಲರಿಗೂ ಗೊತ್ತಿರೋಂಥ ಉಪದೇಶ ಏನು, ಒಂದು ಕತೆ ಅಂತ, ಇದು ಏನದು ಇಸ್ರಾಯೇಲರು ಬರುವಂಥ ಒಂದು ದಾರಿಯ ಬಗ್ಗೆ ಎಲ್ಲರಿಗೂ ಗೊತ್ತು. ಇಲ್ಲಿ ಏನು ಹೇಳ್ತಾರೆ? ಬೀಳಾಮನ್ ಗೊತ್ತಲ್ವಾ? ಬೀಳಾಮನ್ನು ಏನು ಮಾಡ್ತಾನೆ? ಬೀಳಾಮನ ಬಳಿಗೆ ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ. ಬೀಳಾಮನ್ ಏನು ಮಾಡ್ತಾನೆ? ಇಸ್ರಾಯೇಲ್ ನಡೆಸ್ಬೇಕಾದ್ರೆ ಬಾಲಕನ್ ಬರ್ತಾನೆ. ಬಾಲಕನ್ ಬಂದ್ಬಿಟ್ಟು ಏನು ಮಾಡ್ತಾನೆ? ಬೀಳಾಮನ ಹತ್ರ ತುಂಬ ಸಲ ಕೇಳ್ಕೊತಾನೆ. ಏನಂತ? ಇಸ್ರಾಯೇಲರ ಜನನ ಶಪಿಸು, ಒಂದ್ಸಲ ಶಪಿಸು. ಯಾಕೆಂದ್ರೆ ಇಸ್ರಾಯೇಲರು ತುಂಬ ಬಲವಾಗಿರ್ತಾರೆ. ಆ ದೇಶಕ್ಕೆ ಬಂದ್ಬಿಟ್ರೆ ಏನು ಮಾಡ್ಬಿಡ್ತಾರೆ? ನಮ್ಮನ್ನೆಲ್ಲ ಸೂರೆ ಮಾಡ್ಬಿಡ್ತಾರೆ, ನಮ್ಮನ್ನೆಲ್ಲ ಅಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬಾಲಕ ಎದ್ಕೊಂಡು ಏನು ಮಾಡ್ತಾನೆ? ಎಲ್ಲ ಹೋಗ್ಬಿಟ್ಟು ಏನು ಮಾಡು? ಇಸ್ರಾಯೇಲರನ್ನ ಶಪಿಸು ಅಂತಾನೆ. ಬಾಲಕ ಏನು ಮಾಡಿ, ಈಗಿದ್ದು 23, 24, 25 ಓದ್ಕೊಳ್ಳಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಹೇಳಕ್ಕೆ ಆಗಲ್ಲ. ಅಲ್ಲಿ ಏನು ಮಾಡ್ತಾನೆ ಗೊತ್ತಾ? ಬಾಲಕನ ಏನು ಮಾಡ್ತಾನೆ? ಬೀಳಾಮನ್ ಹತ್ರ ಕೇಳ್ಕೊಂಡು ಅವ್ನು ಏನು ಮಾಡ್ತಾನೆ? ಫಸ್ಟ್ ಕೆಲಸ ಏನು ಮಾಡ್ತಾನೆ? ದೇವ್ರ ಸನ್ನಿಧಾನಕ್ಕೆ ಹೋಗ್ತಾನೆ. ದೇವ್ರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ನಾನು ಏನು ಮಾಡಲಿ ಅಂತ ಕೇಳಿದಾಗ ದೇವ್ರು ಏನು ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಶಪಿಸಂಗಿಲ್ಲ ಅಂತ ಆರ್ಡರ್ ಮಾಡ್ತಾರೆ. ಇಲ್ಲಿ 23ನೇ ಅಧ್ಯಾಯ 17ನೇ ವಾಕ್ಯದಿಂದ 20 ವಾಕ್ಯ ತನಕ ಓದಬೇಕು. ಇಲ್ಲಿ 20ನೇ ವಾಕ್ಯ ಒಂದು ನೋಡಿ, ನಾನು ಹೇಳ್ತೀನಿ ಮೇಡಮ್. ಅವರನ್ನು 19, 20 ಓದಿದ್ರು. ದೇವರು ಮನುಷ್ಯರಂತೆ 2 ಮಾತಿನ ಮಾನವರಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಿಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರುವುದಿಲ್ಲವೋ, ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆ. ಇಲ್ಲಿ ದೇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಇವನು ಬಿಳಾಮನ್ ಏನು ಮಾಡ್ತಾನೆ? ದೇವರು 2 ಮಾತಿನಂತವರಲ್ಲ ಅಲ್ವಾ? ದೇವರೇನು 2 ಮಾತಿನಂತವರಲ್ಲ. ಇನ್ನೊಂದು ಹೇಳ್ತಾನೆ, ನಾನು ದೇವ್ರು ಏನು ಹೇಳ್ತಾನೋ ಅದ್ರ ರೀತಿ ನಡೀತೀನಿ. ಓಕೆನಾ? ಸೆಕೆಂಡ್ ಇನ್ನೊಂದು ಹೇಳ್ತಾನೆ, ದೇವರು ಒಂದು ನಿರ್ಣಯ ತಗೊಂಡಿದ್ದಾರೆ. ಏನು? ಅವರನ್ನು ಆಶೀರ್ವದಿಸೋದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಏನು ಮಾಡಲ್ಲ? ಬದಲಾಯಿಸೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತಿದೆ. ಆದರೆ ನೆಕ್ಸ್ಟ್ ಒಂದು ಸಿಚುವೇಶನ್ ನೋಡಿ, ಇಸ್ರಾಯೇಲರ್ನ ಬೀಳಾಮನ್ ಅಷ್ಟೊಂದು ಮಟ್ಟಿಗೆ ಕಾಪಾಡ್ದ ಅಲ್ವಾ? ಶಪಿಸದೆ ಕಾಪಾಡ್ದ.
ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆದ್ರೆ ಅವರು ಮತ್ತೆ ಪಾಪ ಮಾಡೇ ಮಾಡ್ತಾರೆ. ಮುಂದೆ ಓದ್ಕೊ ಬನ್ನಿ. ಅವ್ರು ಪಾಪ ಮಾಡ್ತಾರೆ. ಹೆಂಗ್ ಪಾಪ ಮಾಡ್ತಾರೆ, ಯಾರಿಂದ ಪಾಪ ಮಾಡ್ತಾರೆ ಅಂತ ಗೊತ್ತಾ? ಇದೇ ಬೀಳಮ್ಮ ಹೋಗ್ಬಿಟ್ಟು ಬಾಲಕನ ಹತ್ರ ಕಿವಿಲ್ ಒಂದು ಮಾತು ಹೇಳ್ತಾರೆ. ಇದನ್ನ ನಾವು ಪ್ರಕಟಣೆಯಲ್ಲಿ ನೋಡಿ. ಪ್ರಕಟಣೆಯಲ್ಲಿ ಎರಡನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 2 14 ವರ್ಸಸ್. ಇಲ್ಲಿ ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬಿಡಬೇಕು. ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಬೀಳಾಮನೆ ಬಾಲಕಂಗೆ ಹೇಳ್ತಿರೋದು. ಅಲ್ಲಿ ದೇವರು ಹೇಳಿದ್ನ ನಾನು ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಆಶ್ವದಿಸ್ತೀನಿ ಅಲ್ವಾ? ಇಲ್ಲಿ ಏನಾಗೋಯ್ತು ಹಾಗಾದ್ರೆ? ಇಲ್ಲೇನು ಹೇಳ್ತಾ ಇದ್ದಾರೆ? ಬೀಳಾಮನೆ ಬಾಲಕನಿಗೆ ಏನು ಮಾಡ್ತಾನೆ? ದುರ್ಬೋಧನೆ ಹೇಳ್ತಾ ಇದ್ದಾರೆ. ಏನಂತ? ನೀವೇನು ಮಾಡಿ ಇಸ್ರಾಯೇಲ್ ಜನರನ್ನ ದೇವರು ಯಾವ ಕಾರಣಕ್ಕೂ ಆಶೀರ್ವದಿಸಕ್ಕೆ ಶಪಿಸಕ್ಕೆ ಬಿಡೋದಿಲ್ಲ. ಅವರೇ ಶಾಪಗ್ರಸ್ತರಾಗಬೇಕು. ಅವರೇ ಶಾಪಗ್ರಸ್ತರಾಗಬೇಕು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಎಸ್ಕೇಪ್ ಆಗ್ಬೇಕು ಅಷ್ಟೇ ಅವನಿಗೆ. ಆದರೆ ದುರ್ಬೋಧನೆ ಹೇಳಿದ್ದು ಅವನೇನೆ. ಏನಂತ ಹೇಳ್ತಾನೆ? ಅಗೋ ಅಲ್ಲೊಂದು ಊರಿದೆ, ಅಲ್ಲೇನು ಮಾಡ್ತಾರೆ? ಒಂದು ಹಬ್ಬ ನಡೀತಿದೆ, ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ, ನೀವು ಅಲ್ಲಿ ಹೋಗಿ. ಯಾರು ಹೇಳ್ಕೊಡೋದು ಅದನ್ನ? ಬೀಳಾಮನೇ ಬಾಲಕನಿಗೆ ಹೇಳ್ಕೊಡ್ತಾನೆ. ಹಾಗಾದ್ರೆ ಅವನಲ್ಲಿ ಇರೋಂಥ ಭಯ ಭಕ್ತಿ ಎಲ್ಲೋಯ್ತು? ದೇವರಲ್ಲಿ ಭಯ ಇದ್ದುದಕ್ಕೆ ತಾನೇ ಅವನು ಬಾಲಕನ ಹತ್ರ ಬಂದು ಹೇಳ್ದ. ಬಾಲಕನ ಹತ್ರ ಬಂದು ಹೇಳಕ್ಕೆ ಏನು ರೀಸನು? ದೇವ್ರ ಹತ್ರ ಹೋಗಿ ಕೇಳ್ಕೊಂತೇನೆ. ನೀವು ಆ ವಾಕ್ಯ ಹಿಂದೆ ನೋಡಿ, ಒಂದು 5 ಸಲನೂ 3 ಸಲನೂ 4 ಸಲನೂ ಹೋಗಿ ದೇವ್ರ ಹತ್ರ ಕೇಳ್ಕೊಂಬರ್ತಾನೆ. ನಾನೇನು ಮಾಡಲಿ ಅಂತ ಪ್ರತಿ ಸಲಿನೂ ಇವನೇನು ಮಾಡ್ತಾನೆ? ಬಾಲಕನ ಹತ್ರ ಇಲ್ಲ ನಾನು ಶಪಿಸಲ್ಲ. ಬಾಲಕನ ಫುಲ್ ಕೋಪ ಬಂದ್ಬಿಡುತ್ತೆ. ಅದೆಲ್ಲ ನೋಡಿ, ಸ್ಟೋರಿ ತುಂಬ ಚೆನ್ನಾಗಿದೆ. ಅದು ಏನು ಮಾಡ್ತಾರೆ? ತುಂಬ ಕೋಪ ಬಂದ್ಬಿಡುತ್ತೆ ಅವನಿಗೆ. ಏನು ನಾನು ಇಷ್ಟೊಂದು ಹೇಳಿದ್ರು ನೀನು ಕೇಳಲ್ವಾ ಅನ್ನೋ ರೀತಿಯಲ್ಲಿ ಅಲ್ಲೆಲ್ಲ ಹೊಟ್ಟೋಗ್ಬಿಡ್ತಾನೆ. ಆದರೆ ಏನಾಗುತ್ತೆ, ಅಲ್ಲಿ ಅಷ್ಟೊಂದೆಲ್ಲ ಆದಮೇಲೂ ಸಹ ಅಲ್ಲಿ ನಮಗೆ ಅಲ್ಲಿ ಕಟ್ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅಂತಂದರೆ ಇಸ್ರಾಯೇಲರೆಲ್ಲ ಪಾಪ ಮಾಡ್ತಾರೆ. ಹೆಂಗೆ ಪಾಪ ಮಾಡ್ತಾರೆ ಅಂತ ಇಲ್ಲಿ ಪ್ರಕಟಣೆಯಲ್ಲಿ ನಮಗೆ ತಿಳಿಸ್ಕೊಂಡಿದ್ದಾರೆ. ಹಾಗಾದರೆ ಅಲ್ಲಿ ಒಂದು ಬಲವಂತದಿಂದ, ಯಾರು ಬೀಳಾಮನು ಬಾಲಕನ ಬಲವಂತದಿಂದ ಏನಾದರೂ ಒಂದು ಮಾಡಿ ಕಳಿಸ್ಬಿಡೋಣ ಆ ಕಡೆ ಅಂತ ಅಂದ್ಬಿಟ್ಟು ಇವನೇನು ಮಾಡ್ಬಿಡ್ತಾನೆ? ತನ್ನಲ್ಲಿದ್ದಂಥ ದೇವರ ಭಯವನ್ನು, ಭಕ್ತಿನ, ದೇವರ ಮೇಲೆ ಇರುವಂಥ ನಂಬಿಕೆನ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ಬಿಡ್ತಾನೆ? ದುರ್ಬೋಧನೆ ಹೇಳ್ಬಿಡ್ತಾನೆ. ಇದೇ ಭಕ್ತಿಹೀನತೆ. ಇದೇ ನಾವು ತಿಳಿದುಕೊಳ್ಳುವಂಥ ಈ ಲೋಕದಲ್ಲಿ ನಾವು ನಡೆದುಕೊಳ್ಳುವಂಥ ರೀತಿ ಏನಾಗಿದೆ ಅಂತಾರೆ? ಭಕ್ತಿಹೀನತೆ ಹೆಂಗ್ ಬೇಕಾದ್ರೂ ಬರುತ್ತೆ, ಯಾವ ರೀತಿ ಆಗೋದು ಸಹ ಬರ್ಬೋದು. ಆದರೆ ನಮ್ಮಲ್ಲಿ ನಾವು ದೃಢತೆಯಾಗಿದ್ದರೆ ನಮಗೆ ಬರುವಂಥ ಕೋಪದಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯ ಅಲ್ವಾ? ನಮಗೆ ಈ ದೇವರ ಆಜ್ಞೆ ಅನ್ನೋದು ಯಾವ ರೀತಿಯಾಗಿದೆ ಅಂತಂದರೆ ಅದು ಭಾರವಾದುವುದಲ್ಲ ಅಂತ ಹೇಳ್ತಾರೆ ಅಲ್ವಾ? ದೇವರು ಯಾವಾಗಲೂ ಹೇಳ್ತಾರೆ, ಈ ಒಂದು ನನ್ನ ಆಜ್ಞೆಗಳು ಯಾವತ್ತೂ ಭಾರವಾದವುಗಳಲ್ಲ. ನಾನು ಹೇಳಿದ್ದ ನೀವು ನಡ್ಕೊಂಡು ಹೋಗೋಷ್ಟು ನನಗೆ ಏನಿದೆ, ನೀವು ನಡ್ಕೊಂಡು ಹೋಗುವಷ್ಟು ನನಗೆ ಅಷ್ಟೇ ಕೊಟ್ಟಿದ್ದೀನಿ, ಜಾಸ್ತಿ ಏನು ಕೊಟ್ಟಿಲ್ಲ ನಿಮಗೆ. ಸೊ ಆತನ ಆಜ್ಞೆಗಳಲ್ಲಿ ನಾವು ಆನಂದ ಪಡುವವರಾಗಿರೋಣ. ಫಸ್ಟ್ ವಿಷಯ ನಾನು ಹೇಳಿದ್ದೀನಿ, ಅದು ಭಕ್ತಿಹೀನತೆ ಬಗ್ಗೆ ನಾನು ಮಾತಾಡ್ತೀನಿ. ಇದನ್ನ ಏನು ನಾವು ವಿಸರ್ಜಿಸಲೇಬೇಕು. ಭಕ್ತಿಹೀನತೆ ನಮ್ಮ ಜೀವಿತದಲ್ಲಿ ಇರಬಾರ್ದು. ನಾವು ಭಯಭಕ್ತಿ ಉಳ್ಳವರಾಗಿ ಭಕ್ತಿಯಲ್ಲಿ ಬೆಳೆಯುವವರಾಗಿರ್ಬೇಕು. ಸರಿ, ನಾವು ಇನ್ನೊಂದು ವಿಚಾರಕ್ಕೆ ಹೋಗೋಣ. ನಾವು ಇನ್ನೊಂದು ವಿಚಾರ ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ 1 ಯೋಹನ ತಗೊಳ್ಳೋಣ. 1 ಯೋಹನ, 1 ಜಾನ್ ಚಾಪ್ಟರ್ 2 15 to 16 ತನಕ ಓದ್ಕೊಳ್ಳೋಣ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯೂ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಡಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ನಾವು ಸೆಕೆಂಡು ಬಿಡುವಂಥ ಒಂದು ವಿಚಾರ ಏನು ಅಂತಂದರೆ, ಈ ಲೋಕವನ್ನಾಗಲಿ ಲೋಕದಲ್ಲಿರುವಲ್ಲಿ ಫಸ್ಟು ನಾವು ವಿಸರ್ಜಿಸಬೇಕು.
ಸೆಕೆಂಡ್ ಪಾಯಿಂಟ್ ಏನಂದರೆ ಲೋಕದ ಆಸೆಗಳನ್ನ ನಾವು ಬಿಡಬೇಕು. ಲೋಕದ ಆಸೆ ಯಾವುದ್ಯಾವುದು ಲೋಕದ ಆಸೆಗಳು ಯಾವ್ಯಾವುದು ಅಂತಂದರೆ, ಲೋಕದಲ್ಲಿ ನಮ್ಗೆ ಯಾವಾಗಲೂ ಆಸೆಗಳು ತುಂಬಾನೇ. ಅದೇನು ಹೇಳ್ತಾರೋ ಗೊತ್ತಾ, ಹೊಟ್ಟೆ ತುಂಬಿದ್ರು ಕಣ್ಣು ತುಂಬಲ್ಲ ಅಂತಾರೆ ಅಲ್ವಾ? ಏನಕ್ಕಂತಾರೆ? ನಮಗೆ ಸುಖವಾದ ಜೀವನ ಇದೆ ನನಗೆ, ಆದರೂ ಇನ್ನೊಂದು ಏನೋ ನೋಡಿದ್ವಿ ಪಕ್ಕದ ಮನೇಲಿ ಏನೋ, ಇದು ತುಂಬ ಚೆನ್ನಾಗಿದೆ ಅಲ್ವಾ, ನಾನು ಇದನ್ನು ತಗೊಬಿಟ್ನಲ್ಲ ಅದನ್ನು ತಗೊಂಡಿದ್ರೆ ಚೆನ್ನಾಗಿರೋದು. ಇದಕ್ಕಿಂತ ಒಂದು ಏನಂತಂದರೆ, ಈ ಲೋಕದಲ್ಲಿ ಇರುವಂಥ ಆಸೆಗಳಿಗೆ ನಾವು ಒಳಗಾಗಬಾರ್ದು. ಇನ್ನೊಂದು ವಿಚಾರ ಏನಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದೇವರಿಗೆ ವಿರೋಧವಾಗಿ ನಾವು ಮಾಡುವಂಥ ಕಾರ್ಯಗಳು. ಅಂದರೆ ಈ ಎಕ್ಸಾಂಪಲ್ಗೆ ಈ ಭಾನುವಾರ ಅಂತ ಅಂದ್ಕೊಳ್ಳಿ, ಈ ಭಾನುವಾರದಲ್ಲಿ ನಮಗೆ ಇದಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ವರ್ಕ್ ಇತ್ತು? ಅಲ್ಲಿ ಹೋಗಿದ್ರೆ ಒಂದು ಡೀಲಿಂಗ್ ಆಗ್ತಿತ್ತು, 1 ಲಕ್ಷ ಸಿಗ್ತಿತ್ತು. ಏನಾಗ್ತೇವೆ, ಯಾವುದ್ರ ಮೇಲೆ ಆಸೆ ಹೊಟ್ಟೋಗ್ಬಿಡ್ತೀವಿ. ಇವತ್ತು ಒಬ್ರು ಇಲ್ಲಿ ಬಂದಿದ್ದಾರೆ, ತುಂಬ ಇಂಪಾರ್ಟೆಂಟ್ ಒಂದು ಬಿಟ್ಬಿಟ್ಟು ಸಭೆಗೋಸ್ಕರ ಚರ್ಚ್ಗೋಸ್ಕರ ಬಂದಿದ್ದಾರೆ. ಫುಟ್ಬಾಲ್ ಮ್ಯಾಚ್ ಬಿಟ್ಬಿಟ್ಟು ಬಂದಿದ್ದಾರೆ ಒಬ್ರು, ಸಾಕ್ಷಿ. ಫುಟ್ಬಾಲ್ ಮ್ಯಾಚ್ ಇತ್ತು, ನಿನ್ನೆನೂ ಇತ್ತು, ಇವತ್ತು ಇತ್ತು. 8 ಗಂಟೆಗೆ ಸ್ಟಾರ್ಟು. ಫಸ್ಟು ಆರಾಧನೆ ಬರಬೇಕು ಅಂತಲೇ ಕರ್ಕೊಂಡ್ಬಂದಿದ್ದೀವಿ. ಅವತ್ತು ಅದು ಬೇಕಾದ್ರೆ ಯಾವಾಗ ಬೇಕಾದ್ರೆ ಆಡ್ಕೊಬೋದು ಮುಂದಕ್ಕೆ. ಈಗ ನಾವು ಹೇಳೋದಂತಂದರೆ, ಈಗ ದೇವರ ಒಂದು ವಿಷಯ ಏನಂದ್ರಲ್ಲಿ ಆತನಿಗೆ ಕೋಪ ಬರುವಂಥ ವಿಚಾರಗಳಲ್ಲಿ ಈ ಲೋಕದಲ್ಲಿ ಇರುವಂಥ ನಾವು ಪಡುವಂಥ ಆಸೆಗಳು ದೇವರಿಗೆ ಇಷ್ಟವಾಗಿರಲ್ಲ. ಯಾಕೆ ಅಂತಂದರೆ, ನಾವು ನೋಡೋದಂತಂದರೆ ಈಗ ಕಳೆದ ದಿನಗಳಲ್ಲಿ, ಕಳೆದ ವಾರಗಳಲ್ಲೆಲ್ಲ ರೋಡಲ್ಲೆಲ್ಲ ಏನದು ಊಟಗಳು ಎಲ್ಲ ಅಲ್ಲಲ್ಲಿ ತಿನಿಸುಗಳು ಎಲ್ಲ ತಿಂತಾರೆ. ನಮ್ಮನೇಲಿ ಸ್ವಲ್ಪ ವೆಜ್ಜೆಲ್ಲ ಜಾಸ್ತಿ ಇದು ಮಾಡಲ್ಲ, ನಾನ್ ವೆಜ್ಗೆ ಜಾಸ್ತಿ ಹೋಗೋದು. ನನಗೆ ಈ ಒಂದು ಹಬ್ಬಗಳಲ್ಲಿ ಎಲ್ಲ ಕಡೆ ಬಾತು ಅದು ಇದೆಲ್ಲ ಕೊಡ್ತಾಯಿದ್ರು ಅಂತ ನಮ್ಮ ಹುಡುಗರು ಏನು ಮಾಡಿದ್ರು, ನೀನು ಒಂದು ವೆಜ್ ಅಂತ ಬರಲ್ಲ ಅಂತ ಗೊತ್ತು, ನಮ್ಮ ಇದರಲ್ಲಿ ಅದು ಯಾವುದೋ ದೇವಸ್ಥಾನದಲ್ಲಿ ನಾನ್ ವೆಜ್ ಆಗ್ತಾ ಇದ್ದಾರೆ, ಬಾಲ್ಗೆ ಹೋಗೋಣ. ಏನಕ್ಕೆ ಹೋಗೋಣ ಅಲ್ಲಿಗೆ? ಊಟ ಮಾಡೋಕ್ಕೆ ಅಲ್ಲಿಗೆ ಹೋಗೋಣ. ಹೋಗ್ಬೋದಾ? ವೆರೈಟಿಗಳು ನಾನು ಇವಾಗ ಹೇಳಲ್ಲ, ಇವತ್ತು ಸಂಡೇ ಬೇರೆ, ಎಲ್ಲ ಮನೇಲಿ ನಾನ್ ವೆಜ್ ಮಾಡ್ತೀರಾ. ಏನು ಅಂತಂದ್ರೆ, ಈಗ ಮಟನ್ ಯಾರ್ಯಾರಿಗೆ ಇಷ್ಟ ಮಟನ್ ಇರುತ್ತೆ, ಚಿಕನ್ ಇಷ್ಟ ಚಿಕನ್ ಇದೆ, ಅಲ್ಲಿ ಫಿಶ್ ಇದೆ ಫಿಶ್ ಇದೆ, ಎಲ್ಲರೂ ಇದೆ ಅಲ್ಲಿ. ಬಟ್ ನಮ್ಮಲ್ಲಿರುವಂಥ ಆಸೆಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಕ್ಷಣ ಮರೆತರೆ ಈ ಲೋಕದ ಆಸೆಗಳನ್ನ ನಾವು ಬಿಡೋಗ್ಬಿಡ್ತೀವಿ. ಈ ಲೋಕದ ಆಸೆಗಳನ್ನ ನಾವು ಬಿಡಬೇಕು ಅಂತಂದರೆ ಫಸ್ಟು ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು. ಯಾವನ್ನ ಬಿಡಬೇಕು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಲೋಕದಲ್ಲಿರುವಂಥ ಆಸೆ ಏನಾಗಿದೆ, ಈ ಲೋಕವನ್ನಾಗಲಿ ಲೋಕದಲ್ಲಿ ಇರುವವನ್ನಾಗಲಿ ನಾವು ಪ್ರೀತಿಸಬಾರ್ದು. ಏನಕ್ಕೆ ಪ್ರೀತಿಸಬಾರ್ದು? ಯಾಕೆಂದ್ರೆ ನಾವು ಲೋಕದಲ್ಲವಲ್ಲ, ಈ ಲೋಕದವರ ನಾವು ಯಾರ ಲೋಕದವರು? ಪರಲೋಕ ಸಂಸ್ಥಾನದವರು. ಪರಲೋಕದಲ್ಲಿ ನಮಗೆ ಚಿನ್ನದ ಬೀದಿ ನಿಟ್ಟಿದ್ದಾರೆ. ಪರಲೋಕದಲ್ಲಿ ಹಣ ಐಶ್ವರ್ಯಕ್ಕಿಂತ ನಮಗೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಂಥ ಅತ್ಯಧಿಕವಾದ ಒಂದು ಭಾಗ್ಯ ನಮಗಿದೆ. ನಾವು ಏನು ಮಾಡ್ತಿದ್ದೀವಿ ಅಂದರೆ, ಕಣ್ಣಿಗೆ ಕಾಣುವಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಕಣ್ಣಿಗೆ ಕಾಣದೇ ಇರುವಂಥ ಐಶ್ವರ್ಯನ ನಾವು ಯೋಚನೆ ಮಾಡ್ತಿಲ್ಲ. ಅದಕ್ಕೇನು ಮಾಡ್ತೀವಿ ಅಂದರೆ, ಈ ಲೋಕವನ್ನಾಗಲಿ ಲೋಕದಲ್ಲಿರೋದನ್ನ ಪ್ರೀತಿಸೋಕ್ಕೆ ಹಿಂದ್ಗಡೆ ಹೊಟ್ಟೋಗ್ಬಿಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾರೆ, ನಾವು ಫಸ್ಟ್ ಆಫ್ ಆಲು ಈ ಲೋಕವನ್ನು, ಲೋಕದಲ್ಲಿರುವಂಥ ವಸ್ತುಗಳನ್ನ, ಲೋಕದಲ್ಲಿರುವಂಥ ಆಸೆಗಳನ್ನ ನಾವು ಬಿಡಬೇಕು. ನಮಗೆ ಹಂಗಾರೆ ಜೀವನ ಮಾಡೋದೇ ಬೇಡವಾ? ಲೋಕದಲ್ಲಿ ಆಸೆ ಪಡೆದವರು ಏನಾಗುತ್ತೆ, ನಮ್ಮ ಜೀವನ ಮಾಡೋದು. ನಿಮಗೆ ತಕ್ಕ ಕಾಲದಲ್ಲಿ ದೇವರು ಏನು ಕೊಡ್ತಾರೆ? ಪ್ರತಿಯೊಂದು ಕಾಲದಲ್ಲೂ ದೇವರು ನನಗೆ ಏನು ಬೇಕು ಅಂತ ನನಗೋಸ್ಕರ ಚಿಂತೆ ಮಾಡ್ತಾರೆ, ನಿಮಗೋಸ್ಕರ ಚಿಂತೆ ಮಾಡ್ತಾರೆ. ನೀವು ಏನು ಇವಾಗ ಪ್ರತಿಯೊಂದು ಸಮಯದಲ್ಲೂ ನೀನು ಏನು ಬೇಕಾದ್ರೂ ಕೇಳ್ಕೊಂಡು ಕೊಡ್ತೀನಿ ಅಂತಂದರೆ, ಎಲ್ಲವನ್ನು ಸಹ ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಿಸ್ಬೇಕು. ಫಸ್ಟ್ ದೇವರೇ ನನಗಿದ್ದಿಲ್ಲ, ದೇವರೇ ನನಗಿದ್ದಿಲ್ಲ. ನಾವೇನು ಮಾಡ್ತೀವಿ, ನನ್ನ ಹತ್ರ ಸಾಲ ಜಾಸ್ತಿ ಆಗಿದ ತಕ್ಷಣ ಏನು ಮಾಡ್ತೀವಿ, ಯಾರು ಸಾಲ ಕೊಡ್ತಾರೋ ಅವ್ರ ಹತ್ರ ಫಸ್ಟ್ ಹೋಗಿ, ಅಣ್ಣ ಅಪ್ಪ ಕೊಡಪ್ಪ, ನೀವು ದೇವ್ರ ಹತ್ರ ಬನ್ನಿ, ಫಸ್ಟು ದೇವ್ರ ಹತ್ರ ಬನ್ನಿ, ಅವ್ರ ದಾರಿ ತೋರಿಸ್ತಾರೆ. ಅಲ್ಲಿ ಈಸ್ಕೋಬೇಕೋ ಬೇಡವೋ ಅಂತ ದೇವರೇ ಹೇಳ್ತಾರೆ. ಏನು ಸಹಾಯ ಮಾಡಬೇಕು ಅದನ್ನ ದೇವರೇ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬನ್ನಿ, ನಾನೇನು ಮಾಡ್ತೀನಿ ನಿಮಗೆ ಎಲ್ಲವನ್ನು ಕೊಡ್ತೀನಿ. ಅದಕ್ಕೆ ಹೇಳ್ತಾರೆ, ಲೋಕವನ್ನಾಗಲಿ ಲೋಕದಲ್ಲಿ ಯಾವುದನ್ನು ಸಹ ನೀವು ಇಷ್ಟನೇ ಪಡಬೇಡಿ ಅಂತ. ಇನ್ನೊಂದು ವಿಚಾರ ನಾನು ಇದೇ ಬಗ್ಗೆ ಮಾತಾಡೋದಾದರೆ, ಈ ಲೋಕದಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಆಳವಾಗಿ ನೋಡೋದಾದರೆ, ಲೂಕನ ಸುವಾರ್ತೆ ತಗೊಳ್ಳಿ ಹೇಳ್ತೀನಿ.
12ನೇ ಅಧ್ಯಾಯ. ಈ ಲೋಕದಲ್ಲಿ ಇನ್ನೊಂದು ವಿಚಾರ ಅಂತಂದರೆ, ಈ ಲೋಕಕ್ಕೂ ಅಂತ ಇದೆ. ಸಾರಿ, 15ನೇ ವಾಕ್ಯ ನೋಡಿ, 12ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ಜನರಿಗೆ ಎಲ್ಲಾ ಲೋಕಕ್ಕೂ ಮೆಚ್ಚುಗೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಹೇಳಿ ಒಂದು ಸಾಮ್ಯವನ್ನು. ಇಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದಾರೆ, ಜನರಿಗೆ ಎಲ್ಲಾ ಲೋಕಕ್ಕೂ ಏನಾಗಿರುವಂತೆ ಎಚ್ಚರವಾಗಿದ್ದು ನಿಮ್ಮನ್ನ ಕಾಪಾಡಿಕೊಳ್ಳಿ. ಏನ್ ಲೋಭ ಅಂದ್ರೆ ಏನಂತ ಗೊತ್ತಾ? ಲೋಭ ಅಂದ್ರೆ ಫಸ್ಟ್ ಆಫ್ ಆಲ್ ಅತಿಯಾದ ಆಸೆ. ನಮ್ಗೆ ಆಸೆ ಎಲ್ಲರಿಗೂ ಇದೆ, ಆಸೆ ಎಲ್ಲರಿಗೂ ಇದೆ ಅಲ್ವಾ? ಏನು ಬೇಕು? ನನಗೆ ಒಳ್ಳೆ ಕಾರ್ ಬೇಕು, ಒಳ್ಳೆ 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 ಲೈಫ್ ಬೇಕು, ಒಳ್ಳೆ ಒಂದು ನಮಗೆ ಜಾಬ್ ಬೇಕು, ಇದೆಲ್ಲ ನಮ್ಗೆ ಆಸೆನೆ. ಅದಕ್ಕಿಂತಲೂ ಅತಿ ಆಸೆ, ಅತಿಯಾದ ಆಸೆನೇ ಲೋಭ. ಈ ಲೋಭ ರೀತಿಯಲ್ಲಿ ನಾವು ನೋಡೋದಂತಾರೆ ಇಲ್ಲಿ ನಾವು ಈ ಲೋಕ ರೀತಿಯಾದ ಒಂದು ವಿಷಯಗಳಲ್ಲಿ ನಾವು ಅತಿ ಆಸೆಯನ್ನು ಪಡ್ತೀವಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ 15ನೇ ವಾಕ್ಯದಲ್ಲಿ. ಏನು ಹೇಳ್ತಾರೆ? ಎಲ್ಲ ಲೋಭಕ್ಕೆ ಅಂದರೆ ಎಲ್ಲ ನಮ್ಮಲ್ಲಿರುವಂಥ ಅತಿಯಾದ ಆಸೆಗೆ ನಾವು ಎಚ್ಚರಿಕೆಯಾಗಿರಿ. ಅತಿಯಾದ ಆಸೆ ಯಾವಾಗ ಬರುತ್ತೆ ಅಂತಂದರೆ, ನಮ್ಮನ್ನು ನಾವು ದೇವರನ್ನು ನಾವು ಯಾವಾಗ ಬಿಡ್ತೀವೋ ನಮ್ಮಲ್ಲಿ, ಅವಾಗ ಏನಾಗುತ್ತೆ ಅಂದರೆ ಅತಿ ಆಸೆ ಜಾಸ್ತಿ ಆಗುತ್ತೆ. ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ದೇ ಇರೋಂಥ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ನಮ್ಮನ್ನು ನಾವು ಏನು ಮಾಡ್ತಾ ಇದ್ದೀವಿ ಇವಾಗ? ದುಡ್ಡು ನಮಗೆ ಈ ಕತ್ತು ತನಕ ಇತ್ತು ಅಂತಂದರೆ ನಮ್ಮನ್ನು ಆಳೋದು ಯಾರು? ದುಡ್ಡು ಆಳುತ್ತೆ ನಮ್ಮನ್ನ. ನಾವು ಆಳಕ್ಕಾಗಲ್ಲ ದುಡ್ಡನ್ನ. ದುಡ್ಡು ಏನು ಹೇಳುತ್ತೋ ಅದನ್ನ ನಾವು ಕೇಳಂಗೆ ಆಗ್ಬಿಡ್ತೀವಿ. ಯಾಕೆಂದರೆ ದುಡ್ಡು ತುಂಬ ಆಗ್ಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲಾಗಬೇಕು ಇಲ್ಲಾಗಬೇಕು. ಏನಾಗುತ್ತೆ ಅಂತಂದರೆ ಇಲ್ಲಿ ದೇವರ ಒಂದು ಕಾರ್ಯಗಳಿಗಾಗಲಿ, ನಾವು ಪರ್ಸ್ನಲ್ ಲೈಫ್ಗಾಗಲಿ ನಾವು ಸಮಯ ಕೊಡೋಕ್ಕೆ ಆಗಲ್ಲ. ಯಾವಾಗ ಅತಿಯಾಸೆ ಜಾಸ್ತಿ ಆಗ್ಬಿಡುತ್ತೋ ನಮ್ಗೆ ಸಮಾಧಾನ ಕಳ್ಕೊಂಡ್ಬಿಡ್ತೀವಿ. ಏನೋ ದೇವರ ಮೇಲೆ ಅಂತ ಪ್ರೀತಿ ಕಳ್ಕೊಂಡ್ಬಿಡ್ತೀವಿ, ನಂಬಿಕೆನ ಕಳ್ಕೊಂಡ್ಬಿಡ್ತೀವಿ. ಫಸ್ಟ್ ಎಲ್ಲ ಬಿಟ್ಬಿಟ್ಟು ನಾನು ದುಡ್ಡು ಇಷ್ಟೊಂದು ಬಂದ್ಬಿಟ್ಟಿದ್ರೆ ನಾವು ಅದನ್ನು ಸೇವ್ ಮಾಡಬೇಕು. ಫಸ್ಟ್ ಹೆಂಗಾರು ಮಾಡಿ ಇಷ್ಟೊಂದು ದುಡ್ಡನ್ನು ಯಾವುದೋ ರೈಡ್ ಹಾಕ್ಬಾರ್ದು, ಇದಾಗಬಾರ್ದು. ಆ ಕಡೆ ನಮ್ಗೆ ಏನು ಮಾಡುತ್ತೆ? ಅದೇ ಹೇಳ್ತಾರಲ್ಲ, ನಿನ್ನ ಮನಸ್ಸು ಎಲ್ಲಿರುತ್ತೆ ಅಂದರೆ ದುಡ್ಡು ಜಾಸ್ತಿ ಆಗಿದ್ದ ಕಡೆನೇ ಹೊಟ್ಟೋಗ್ಬಿಡ್ತಾ ಇರುತ್ತೆ ಅಂತ. ಇನ್ನೊಂದು ವಿಚಾರ ಏನಂತಂದರೆ, ದುಡ್ಡು ತುಂಬ ಕಮ್ಮಿ ಆದರೆ ನೀನು ದಾವಿದನ ಒಂದು ವಿಚಾರ ಹೇಳ್ತಾನೆ ಅಲ್ಲ, ಸಾರಿ ಸೊಲೊಮೋನನ್ನು ಹೇಳ್ತಾನೆ, ಅತಿಯಾದ ನನಗೆ ಆಸೆ ಕೊಟ್ಬಿಟ್ರೆ, ನೀನು ಆಸ್ತಿ ಕೊಟ್ಬಿಟ್ರೆ ನೀನು ಯಾರು ಅಂತ ನಿನ್ನ ಬಗ್ಗೆ ನಾನು ಮರ್ತ್ಬಿಡ್ತೀನಿ. ಫುಲ್ ಕಮ್ಮಿ ಕೊಟ್ಬಿಟ್ರೆ ನೀನು ದೂಷಿಸ್ತೀನಿ. ಸೊ ನಮ್ಮನ್ನು ಅಲ್ಲಿ ಇಟ್ಟಿಲ್ಲ ದೇವರು, ಒಂದು ಲೆವೆಲಲ್ಲಿ ಇಟ್ಟಿದ್ದಾರೆ. ಜೀವನದಲ್ಲಿ ನನಗೆ ಹೊಟ್ಟೆ ಹಸಿವು ಬೇಕಾಗಿದೆ, ಹೊಟ್ಟೆ ಹಸಿದೆ ಇದೆ, ಅದಕ್ಕೆ ಬೇಕಾದಷ್ಟು ಹಣ ಕೊಡ್ತಾರೆ, ಅದಕ್ಕೆ ಬೇಕಾದಷ್ಟು ಊಟ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಜೀವಿತದಲ್ಲಿ ಏನು ಕೊಡ್ತಾ ಇದ್ದಾರೆ? ನೀನು ಜೀವನ ಮಾಡೋಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಮಾತ್ರ ನನಗೆ ಕೊಡ್ತಾರೆ. ಇದರಲ್ಲಿ ನೀನು ತೃಪ್ತಿಯಾಗಿರ್ಬೇಕು. ಯಾವುದ್ರಲ್ಲಿ ನಾನು ನಿನಗೆ ಏನು ಕೊಟ್ಟನೋ ಇದರಲ್ಲಿ ತೃಪ್ತಿಯಾಗಿರ್ಬೇಕು. ಇದಕ್ಕೊಂದು ಗಾದೆ ಇದೆ ಗೊತ್ತಾ? ಏನು? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಏನು ಕೇಳ್ತಾರೆ? ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇನ್ನೂ ಮೀರಿ ಹೋದ್ರೆ ಏನಾಗುತ್ತೆ ಅಂದರೆ, ನಾವು ಇನ್ನೂ ಜಾಸ್ತಿ ಹೋಯ್ತು ಅಂತಂದರೆ, ಇವಾಗ ಎಕ್ಸಾಂಪಲ್ಗೆ ನನಗೆ ಇದೊಂದು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ ಕಟ್ಟಷ್ಟೇ ನನ್ನ ಹತ್ರ ದುಡ್ಡಿದೆ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ, ಇಷ್ಟೇ ಕಟ್ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಸಾಲ ಏನೋ ಮಾಡ್ಬಿಟ್ಟು ಮೇಲೆ ಒಂಚೂರು ಕಟ್ಬಿಟ್ರೆ ಬಾಡಿಗೆ ಬಿಡೋಕ್ಕಾಗ್ಬಿಡುತ್ತೆ ಅಂದ್ಬಿಟ್ಟು ಮೇಲೆ ಕಟ್ಬಿಡ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ? ಈ ಕಡೆ ಲೋನ್ ಕಟ್ಟಿ ಮನೇನೂ ಕಟ್ಟಬೇಕು, ಆ ಕಡೆ ಎಕ್ಸ್ಟ್ರಾ ಸಾಲ ತೊಗೊಂಡಿದ್ದೀನಿ ಅದನ್ನೂ ಕಟ್ಟಬೇಕು. ಅವಾಗ ಆ ಸಾಲ ದುಡ್ಡೆಲ್ಲ ಹೋಗಿ ಸಾಲ ಏನು ಬಂದರೆ ಕುತ್ತಿಗೆ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ಬಿಡ್ತೀವಿ? ದೇವರನ್ನ ದೂಷಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿನಗೆ ಆವಾಗೆಲ್ಲ ಅಷ್ಟೊಂದು ಮಾಡಿದೆ, ಇವಾಗೆಲ್ಲ ಇಷ್ಟೊಂದು ಮಾಡಿದೆ, ನೀನು ಆವಾಗೆಲ್ಲ ದೇವ್ರನ್ನ ದೂಷಿಸೋಕ್ಕೆ ಏನಕ್ಕೆ? ಇದೆಲ್ಲ ಏನಕ್ಕೆ? ನಮ್ಮಲ್ಲಿರುವಂಥ ಅತಿಯಾದ ಆಸೆ. ನಮ್ಮ ದೇವ್ರು ಎಷ್ಟು ಕೊಡ್ತಾ ಇದ್ರು ಅದ್ರಲ್ಲಿ ನಮ್ಗೆ ತೃಪ್ತಿ ಪಡೋಕ್ಕಾಗ್ತಿಲ್ಲ.
ಅದಕ್ಕೆ ಹೇಳ್ತಾರೆ ಈ ಲೋಭಗಳನ್ನ ಈ ಲೋಕದಲ್ಲಿ ನಡೆಯುವಂಥ ಈ ಜನರೊಟ್ಟಿಗೆ ಇರುವಂಥ ಎಲ್ಲ ರೀತಿಯಾದ ಲೋಭಗಳು, ಇದೊಂದೇ ಅಲ್ಲ, ಬರೀ ಎಕ್ಸಾಂಪಲ್ ಹೇಳಿದ್ದು ನಾನು ಅಷ್ಟೇ, ಇದಕ್ಕಿಂತ ಬೇರೆ ಹೆಚ್ಚೆಚ್ಚಾಗಿದೆ ಅಲ್ವಾ. ಇಲ್ಲಿ ಅದಕ್ಕಿಂತ ಅದನ್ನು ಕಾಪಾಡಿಕೊಳ್ಳಿ. ಇನ್ನೊಂದು ಹೇಳ್ತಾನೆ, ಒಬ್ಬನಿಗೆ ಎಷ್ಟೋ ಆಸ್ತಿ ಇದ್ದರೂ, ಎಷ್ಟೇ ಆಸ್ತಿ ಇದ್ರು ಅದೇನಂತೆ ಅವನಿಗೆ ಜೀವಕ್ಕೆ ಆಧಾರವಾಗುವುದಿಲ್ಲ. ಒಂದು ನೆಕ್ಸ್ಟ್ ಅದಕ್ಕೆ ಸಾಮ್ಯ ಹೇಳ್ತಾರೆ ಗೊತ್ತಾ ನಿಮಗೆ? ಏನು ಹೇಳ್ತಾರೆ? ಸರಿ, 19ನೇ ವಾಕ್ಯ 20ನೇ ವಾಕ್ಯ ನೋಡಿ. ನಿಮ್ಗೆ ಎಲ್ಲ ನೋಡಿರೋಂಥ ವಾಕ್ಯಗಳ ಇದನ್ನ. ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡೆಯಲು ಆದರೆ ದೇವರವನಿಗೆ ಬುದ್ಧಿಹೀನನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನನ್ನ ಕಡೆಯಿಂದ ಕೇಳುವುದು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು. ಇಲ್ಲಿ ನಮ್ಮ ಜೀವಿತದಲ್ಲೂ ಅಷ್ಟೇ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ವಿಚಾರ ಮಾತ್ರ ದೇವರು ಏನು ಮಾಡ್ತಿದ್ರೆ, ಸೀಕ್ರೆಟ್ ಆಗಿ ಇಟ್ಬಿಟ್ಟಿದ್ದಾರೆ. ಏನು? ಕರೆಕ್ಟ್. ನಮ್ಮ ಮರಣ ಯಾವಾಗ ಅಂತ ಗೊತ್ತಿಲ್ಲ ಅಲ್ವಾ. ಒಂದು ವೇಳೆ ನಮ್ಮ ಮರಣ ಇವತ್ತೇ ಬರುತ್ತೆ, ಈ ದಿನ ಬರುತ್ತೆ, ಇಷ್ಟನೇ ವರ್ಷಕ್ಕೆ, ಇಷ್ಟನೇ ತಾರೀಕಿಗೆ, ಇಷ್ಟನೇ ಡೇಟಿಗೆ ಬರ್ತೀವಿ ಅಂತಂದರೆ ಅಷ್ಟರೊಳಗಡೆ ನಮ್ಗೆ ಏನೇನು ಬೇಕು ಎಲ್ಲವನ್ನು ಸಹ ನಾವೇನು ಮಾಡ್ತೀವಿ, ಮೊದಲು ಪ್ರಿಪೇರ್ ಮಾಡ್ಕೊಳ್ತೀವಿ. ಅದಕ್ಕೆ ದೇವ್ರು ಏನು ಮಾಡ್ಬಿಟ್ರು, ಫಸ್ಟ್ ಆಫ್ ಆಲ್ ಅದನ್ನು ಮರ್ಮವಾಗಿಟ್ಟಿದ್ದಾರೆ, ಇನ್ನು ಸಾಮಾನ್ಯ. ಇಲ್ಲಿ ಸಹ ಹೇಳ್ತಾನೆ, ನನಗೆ ಏನು ಬೇಕು, ದವಸ ಧಾನ್ಯಗಳು ಏನೇನು ಬೇಕು ಎಲ್ಲ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ, ನನ್ನ ಜೀವನಕ್ಕೆ ಏನೇನು ಬೇಕು ಎಲ್ಲನೂ ಮಾಡಿ ಇಟ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ಚೆನ್ನಾಗಿ ತಿನ್ನು, ಕುಡಿ, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು ಅಂತ ಅವ್ನು ಏನು ಮಾಡ್ಕೊಂಡು ಮನಸ್ಸಲ್ಲಿ ಅನ್ಕೊಂಡು. ಆದರೆ ದೇವರ ಒಂದು ಪ್ರಭಾವ ಯಾವ ರೀತಿಯಾಗಿತ್ತು ಗೊತ್ತಾ? ದೇವರ ಮಾತು ಅವ್ನು ಕೇಳಿದಾಗ ಹೆಂಗಾಗಿರ್ಬೋದು. ನಾವು ದೊಡ್ಡದಾಗೆಲ್ಲ ಮನೆ ಕಟ್ಟಿ ಏನೋ ದೊಡ್ಡದಾಗೆಲ್ಲ ಏನೋ ಮಾಡಿ ಎಲ್ಲ ಒಂದು ಅನುಭವಿಸೋಕ್ಕೆ ಮುಂಚೆ ದೇವ್ರು ಬಂದ್ಬಿಟ್ಟು ಇವತ್ತು ನೀನು ಬಾ ನನ್ನ ಜೊತೆಗೆ, ನಿನ್ನ ಆಯುಸ್ ಮುಗೀತು ಅಂತಂದ್ರೆ ಹೆಂಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ, ನಿನ್ನ ಬುದ್ಧಿಹೀನನು ನೀನು. ಯಾರು? ಆ ಸೌಕರ ಇದ್ನಲ್ಲ, ಆಸ್ತಿ ಎಲ್ಲ ಮಾಡಿದ್ನಲ್ಲ, ಯಾರಿಗೋಸ್ಕರ ಮಾಡಿದೆ ನೀನು? ಬುದ್ಧಿ ಇಲ್ವಾ ನಿನಗೆ? ದೇವ್ರು ನನಗೆ ಹೇಳ್ತಾ ಇದ್ದಾರೆ, ಈಗ ನಮ್ಗೆ ಹೇಳ್ತಾ ಇದ್ದಾರೆ, ಈ ಒಂದು ನಮ್ಮಲ್ಲಿ ಇರುವಂತ ಒಂದು ಆಸೆಗಳನ್ನ ನಾವು ಹಿಂದೆ ಹೋಯ್ತು ಅಂತಂದ್ರೆ ದೇವ್ರು ನನಗೆ ಹೇಳ್ತಾ ಇದ್ದಾರೆ ಏನಂತ, ನೀನ್ ಬುದ್ಧಿಹೀನ ನೀನು. ನಾನು ಎಲ್ಲಿ ಬರಕ್ಕೆ ಹೇಳಿದೆ ನಿನಗೆ? ನನ್ನಿಂದ ಬರಕ್ಕೆ ಹೇಳಿದೆ, ನನ್ನ ಅನ್ನ ಆಜ್ಞೆಗಳನ್ನ ಕೈಗೊಂಡು ನಡಿ ಅಂತ ಹೇಳಿದೆ. ನೀನೇನ್ ಮಾಡ್ತಿದ್ಯಾ? ಈ ಲೋಕದಿಂದ ಹೋಗ್ತಾ ಇದ್ಯಾ? ಏನ್ ಲೋಕದಿಂದ ಹೋಗ್ತಾ ಇದೀವಿ? ಯಾಕೆ ಹೋಗ್ತಾ ಇದೀವಿ? ನಾವು ಏನ್ ಮಾಡ್ತಾ ಇದೀವಿ? ನಮ್ಮನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೈತಾನನಿಗೆ ಬಿಟ್ಕೊಳ್ತಾ ಇದೀವಿ. ನಮ್ಮ ಹೃದಯಗಳಲ್ಲಿ ದೇವರು ಎಷ್ಟು ಕಾರ್ಯ ಮಾಡ್ತಾನೋ ಸೈತಾನನು ಸಹ ಅಷ್ಟೇ ಕಾರ್ಯ ಮಾಡ್ತಾನೆ. ಸೈತಾನನ್ ಯಾರು? ಗರ್ಜಿಸುವ ಸಿಂಹ ಅಂತ ಹೇಳ್ತಾ ಇದ್ದಾರೆ. ಸಿಂಹ ಯಾವಾಗ ಗರ್ಜಿಸುತ್ತೆ? ಹೊಟ್ಟೆ ಹಸ್ದಾಗ ಗರ್ಜಿಸುತ್ತೆ. ಆ ಗರ್ಜನೆ ಯಾವಾಗ ಯಾವಾಗ ಸೈತಾನನ್ ಹೇಳ್ತಾನಲ್ವಾ, ಈಗ ನಮ್ಮ ಸುತ್ತ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಸುತ್ತುತ್ತಾ ಇದ್ದಾನೆ. ಏನ್ ಸುತ್ತುತ್ತಾ ಇದ್ದಾನೆ? ಹೊಟ್ಟೆ ಹಸಿಯಿಂದ ಸುತ್ತುತ್ತಾ ಇದ್ದಾನೆ. ಯಾವ ರೀತಿಯಾಗಿ ಹೊಟ್ಟೆ ಹಸಿವು ಅಂತಂದ್ರೆ, ಎಷ್ಟು ಜನನ ಹಿಡಿತಾರೋ ಹಿಡಿಯೋಣ, ಯಾವ ಆತ್ಮಗಳನ್ನ ಹಿಡಿಯೋಣ. ನಾವೇನ್ ಮಾಡಿದೀವಿ? ಈಗ ದೇವರ ಸನ್ನಿಧಾನದಲ್ಲಿ ನಾವು ಯೇಸು ಕ್ರಿಸ್ತನ ಪ್ರಭಾವದಲ್ಲಿ, ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವಿದ್ದೀವಿ. ನಮ್ಮ ಹೃದಯಗಳಲ್ಲಿ ಪವಿತ್ರ ನಾವೇನ್ ಮಾಡ್ತೀವಿ? ನಮ್ಮ ಹೃದಯಗಳಲ್ಲಿ ನಾವು ಪರಿಶುದ್ಧಾತ್ಮನ ಇಟ್ಕೊಂಡು ದೇವರ ಸಹಾಯದಿಂದ ಜೀವಿಸ್ತಾ ಇದೀವಿ. ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ದೇವರು ಇರ್ಬೇಕು. ಈ ಸುತ್ತ ಸೈತಾನನು ಎಷ್ಟು ಬೇಕಾದ್ರೂ ಸುತ್ತಾಡ್ಕೊಳ್ಳಿ. ಏನಕ್ಕೆ ಸುತ್ತಾಡ್ತಾರೆ ಗೊತ್ತಾ? ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಸುತ್ತಾ ಇರೋದು. ನಮಗ್ ಬೇಲಿ ದೇವ್ರು ಹಾಕಿದ್ದಾರೆ. ಒಂದು ಇದೆಲ್ಲ ಒಂದು ತಮಿಳಲ್ಲಿ ಒಂದು ಹಾಡಿತ್ತು, ರಕ್ತ ಕೋಟೆ ಕೊಳ್ಳೆ ನನ್ನ ದೇವರ ಅಂದ್ರೆ ಯೇಸು ಕ್ರಿಸ್ತನ ರಕ್ತದ ಕೋಟೆ ಒಳಗಡೆ ನಾನು ಇದ್ದೀನಿ ಅಂತ. ಆ ರಕ್ತದ ಕೋಟೆ ಒಳಗಡೆಯಿಂದ ನಾವು ಒಂದು ಸ್ವಲ್ಪ ಹೊರಗಡೆ ಬಂದ್ರೆ, ಹೊರಗಡೆ ಯಾರಿದ್ದಾನೆ ಗೊತ್ತಾ? ಖಾಲಿ ಜಾಗ ಇಲ್ಲ, ಅಲ್ಲಿ ಸೈತಾನನ್ ಕಾಯ್ಕೊಂಡು. ನಾವು ಸೈತಾನನ್ನು ಸ್ವಲ್ಪ ಜಾಗ ಬಿಟ್ಟು ನೋಡಿ, ಸೈತಾನನ್ಗೆ ಒಳಗಡೆ ಹೇಳ್ಕೊಂಡ್ಬರ್ತಾನೆ. ಈ ಆಸೆ ಅನ್ನೋದು, ಈ ಲೋಕದಲ್ಲಿರುವಂಥ ಆಸೆಗಳು ಹಂಗೇನೆ. ನಾವು ಒಂದ್ಸಲ ನಾವು ಕೈ ಹಾಕಿದ್ರೆ ಒಂದು ಹಿಂದ್ಗಡೆ ನಮ್ಮಲ್ಲಿರುವಂಥ ಆಸೆಗಳನ್ನ ಏನ್ ಮಾಡ್ತಾನೆ? ಪ್ರೇರೇಪಿಸಿ ದೇವರಿಂದ ನಮ್ಮನ್ನ ದೂರ ಮಾಡ್ತಾನೆ.
ಅದಕ್ಕೆ ಹೇಳ್ತಾರೆ ಈ ಒಂದು ಕಾರ್ಯಗಳು ನಮ್ಮಲ್ಲಿ ಇರಬಾರದು. ನಾವು ಎಲ್ಲ ಇದರಿಂದನೂ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆ ನಮ್ಮದಾಗಿರ್ಬಾರ್ದು. ನೀವು ಕೀರ್ತನೆಯಲ್ಲಿ, ನಾನು ನೋಡೋ ಕೀರ್ತನೆಯಲ್ಲಿ ಹುಡ್ಕೋಕ್ಕಾಗಲ್ಲ ಅನ್ಸುತ್ತೆ, ಕೀರ್ತನೆಯಲ್ಲಿ ಒಂದು ವಾಕ್ಯ ಹೇಳ್ತಾರೆ ಏನು ಅಂತಂದರೆ, ಮನುಷ್ಯರ ಆಸೆಗಳೆಲ್ಲ ಅವನಿಗೆ ಮಾತ್ರ ಸರಿ ಅನಿಸುತ್ತೆ. ನಾನು ಯೋಚನೆ ಮಾಡ್ತಿರೋದು ಏನಾಗುತ್ತೆ ಅಂತಂದರೆ, ನನಗೆ ಮಾತ್ರ ಸರಿ ಅನ್ನಿಸ್ತಾ ಇದೆ. ನಾನು ಮಾಡ್ತಿರೋ ದುಡ್ಡು ನನಗೆ ಮಾತ್ರ ಸರಿ ಅನ್ನಿಸ್ತಾ ಇದೆ. ನಾನು ಮಾಡ್ತಿರೋವಂಥ ಆಸ್ತಿಗಳು ನನಗೆ ಮಾತ್ರ ಸರಿ ಅನ್ನಿಸ್ತಾ ಇದೆ. ಆದರೆ ನಮ್ಮ ಆಲೋಚನೆ ಏನಾಗಿರ್ಬೇಕು ಅಂದರೆ, ನಾವು ಮಾಡುವಂಥ ಕಾರ್ಯ ದೇವ್ರದ್ದಾಗಿರ್ಬೇಕು, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನನಗೆ ಇಲ್ಲಿ ಈ ಸಭೆಯಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಇರುವಂಥ ಅವಕಾಶ. ನಾನು ಯಾವಾಗ ಇದನ್ನು ದಾಟಿ ಹೋಗ್ತೀನೋ ಅವಾಗೇನಾಗುತ್ತೆ, ಈ ಲೋಭ ಅನ್ನೋದು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಯಾವುದೇ ರೀತಿಯಾದ ಲೋಭ ನಮ್ಮಲ್ಲಿ ಇರಬಾರ್ದು. ಇಲ್ಲಿ ನಾವು ನೋಡಿದ್ವಲ್ಲ, ಅದೇನಾಗುತ್ತೆ, ಅದು ನಮಗೆ ಜೀವಕ್ಕೆ ಆಧಾರವಾಗಿರುವುದಿಲ್ಲ. ನಮ್ಮ ಜೀವನ ಯಾವಾಗ ಬೇಕಾದ್ರೂ ತೆಗಿಬೋದು ಅಲ್ವಾ. ದೇವರು ಇವಾಗ ನಾವು ಬಂದು ಎಲ್ಲ ಕೂತ್ಕೊಂಡಿದ್ದೀವಿ, ಆರಾಧನೆ ಕೂತ್ಕೊಂಡಿದ್ದೀವಿ, ಕಮ್ಯುನಿಯಲ್ಲಿ ರೆಡಿಯಾಗಿದ್ದೀವಿ. ಈಗ ಈ ಒಂದು ತಗೊಬೇಕಾದ್ರೂ ಸಹ ದೇವರು ಈ ಸಮಯದಲ್ಲಿ ಬಂದರೆ ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ಬೋದು ಅಂತ ಯೋಚನೆ. ನನ್ನ ಆಲೋಚನೆ ಎಲ್ಲಿದೆ ಅಂತ ಯೋಚನೆ ಮಾಡಿ. ಏನಂತಾರೆ, ತುಂಬ ಆಸ್ತಿ ಮನೇಲಿ ಇಟ್ಬಿಟ್ಟು ಇಲ್ಲಿ ಬಂದಿದ್ರೆ ನಾವು ನಮ್ಮ ಆಲೋಚನೆ ಎಲ್ಲಿರುತ್ತೆ ಅಂತಂದರೆ, ಬೀಗ ಹಾಕೋ ಬಂದಿರ್ತೀವಿ, ಯಾರು ಹೆಂಗಾರು ಹೊಡ್ಬಿಟ್ರೆ ಪಕ್ಕದ ಮನೆ ಒಂದು ಸರಿ ಇಲ್ಲ, ಮೇಲ್ಗಡೆ ಮನೆ ಒಂದು ಸರಿ ಇಲ್ಲ, ಅವಾಗ ನಮ್ಮ ಮನೆಯೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಒಂದು ಆಲೋಚನೆ ಇಲ್ಲಿ ನಮ್ಮ ಸಮಯ. ಸೊ ನಾವು ಬಿಡಬೇಕಾಗಿರೋಂಥ ಒಂದು ಮುಖ್ಯವಾದ ಉದ್ದೇಶ, ನಾವು ದೇವರಿಂದ ದೂರ ಹೋಗಬಾರ್ದು. ಸೊ ಅದನ್ನು ನಾವು ದೂರ ಹೋಗಬಾರ್ದು ಅಂದರೆ ಈ ಲೋಕದ ರೀತಿಯಾದ ಆಸೆಗಳನ್ನ ನಾವು ಬಿಡಲೇಬೇಕು ಅಲ್ವಾ. ನಾವು ಫಸ್ಟ್ ನೋಡಿದ್ದೇನು, ಫಸ್ಟ್ ಪಾಯಿಂಟ್ ನೋಡಿದ್ದು ಅಂತಂದರೆ ಭಕ್ತಿಹೀನತೆ ಬಗ್ಗೆ ನೋಡಿದ್ವಿ. ಸೆಕೆಂಡ್ ನೋಡಿದರೆ ಈ ಲೋಕದಲ್ಲಿರುವಂಥ ಆಸೆಗಳನ್ನ ನೋಡಿದ್ವಿ. ಸರಿ, ನಾವು ಇನ್ನೊಂದು ವಿಚಾರ ಬಗ್ಗೆ ನಾವು ಕೈಗೊಂಡು ನಡೆಯೋಣ, ಬಿಡುವಂಥ ವಿಚಾರ ನೋಡಿದ್ವಿ ಅಲ್ವಾ. ನಮಗೆ ಇನ್ನೊಂದು, ಈ ಲೋಕದಲ್ಲಿ ನಮ್ಮ ನಾವೇನು ಮಾಡ್ತೀವಿ, ಯಾರಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಗೊತ್ತಾ ಸ್ವಾಮಿ? ನಾವೆಲ್ಲ ಯಾರು? ಇಷ್ಟೊಂದಿದೆ ನಾವೆಲ್ಲ ಯಾರು ಅಂತ ಹೇಳಕ್ಕೆ. ಅದರಲ್ಲಿ ನಾನು ಹೇಳುವಂಥ ಪಾಯಿಂಟ್ ಏನಂದರೆ, ನಾವು ಪ್ರವಾಸಿಗರು. ನಾವೇನು ಟೂರಿಸ್ಟು. ಇಲ್ಲಿ ಬಂದ್ಬಿಟ್ಟು ನಮಗೆ ಈ ಲೋಕದಲ್ಲಿ ಜೀವಿಸಿ ನನ್ನ ದೇವರು ನನಗೆ ಯಾವ ರೀತಿಯಾಗಿ ಆತ್ಮವನ್ನು ಪರಿಶುದ್ಧವಾಗಿ ಕೊಟ್ಟರೋ, ಆ ಆತ್ಮವನ್ನು ನನ್ನ ಜೊತೆಗೆ ಇನ್ನೂ ಹೆಚ್ಚಾದ ಆತ್ಮಗಳನ್ನ ಕರ್ಕೊಂಡು ದೇವ್ರಿಗೆ ಹೋಗುವಂಥ ಒಂದು ಟೂರಿಸ್ಟಾಗಿ ಇಲ್ಲಿ ಬಂದಿದ್ದೀವಿ. ನಮ್ಮ ಕೆಲಸ ಏನಾಗಿದೆ ಅಂತಂದರೆ, ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾವು ಲೋಕದಲ್ಲಿ ನಾವು ಬಂದಿರುವಂಥ ಉದ್ದೇಶ ಇನ್ನೊಂದೇನು ಅಂತಂದರೆ, ನಮ್ಮ ನಿರೀಕ್ಷೆ ಎಲ್ಲಿರಬೇಕು. ಏನು ನಿರೀಕ್ಷೆ ಅಂದರೆ, ನಾವು ಏನೋ ಒಂದನ್ನೇ ಎದುರು ನೋಡ್ತಾ ಇದೀವಿ. ಏನದು? ಏನೋ ಒಂದನ್ನ ಕಾಯ್ತಾ ಇದ್ದೀವಿ. ನಿತ್ಯ ಜೀವದ ನಿರೀಕ್ಷೆಯನ್ನು ನಾವು ಇಲ್ಲಿ ಕಾಯ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ ಅಲ್ವಾ. ನಮಗೆ ಮುಖ್ಯವಾದ ಒಂದು ಕಾರ್ಯ ಏನು ಅಂತಂದರೆ, ನಾವು ಮಾಡುವಂಥ ಎಲ್ಲ ಕೆಲಸಗಳು, ನಾವು ಹೇಳಿದ್ವಲ್ಲ ಫಸ್ಟು, ಲೋಕವನ್ನು ಬಿಟ್ಬಿಡಿ ಅಂತ ಹೇಳೋದಕ್ಕೂ ರೀಸನ್ ಏನಂದರೆ, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಅದನ್ನು ಬಿಡಬೇಕು. ಭಕ್ತಿ ಏನಂತ ಬಿಡುವಾಗ ನಾವು ಬಿಡ್ತೀನಿ ಅಂತಾರೆ, ನಾವು ಪರಲೋಕ ರಾಜ್ಯ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ನಿರೀಕ್ಷೆ, ಈ ಒಂದು ನಿರೀಕ್ಷೆಯಲ್ಲಿ ನಾವು ಜೀವಿಸುವರಾಗಿರಬೇಕು. ಈ ಒಂದು ನಿರೀಕ್ಷೆ ಅಂತ ನಾವು ಮಾತಾಡೋದಾದ್ರೆ, ಇಲ್ಲಿ ನಮಗೆ ಸಿಗುವಂಥ ಭಾಗ್ಯಕರವಾದ ನಿರೀಕ್ಷೆಯನ್ನು ನಾವು ಎದುರು ನೋಡಬೇಕು. ಏನು ಭಾಗ್ಯ ಅಂದ್ರೇನು? ಭಾಗ್ಯಕರವಾದ ನಿರೀಕ್ಷೆ, ಯಾರಿಗೂ ಸಿಗದೇ ಇರುವಂಥ ಒಂದು ಭಾಗ್ಯ ಅಂತ ಹೇಳ್ತೀವಿ. ಅಯ್ಯೋ, ಅವ್ರಿಗೆ ಸಿಗದೇ ಇರುವಂಥ ಭಾಗ್ಯ ನನಗೆ ಸಿಕ್ತು, ಇವ್ರಿಗೆ ಸಿಗದೇ ಇರುವಂಥ ಭಾಗ್ಯ ನನಗೆ ಸಿಕ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಅಂತಂದರೆ, ಈ ಲೋಕದಲ್ಲಿ ಅನ್ಯ ಜನರಿಗಿಂತ ಸಿಗುವಂಥ ದೊಡ್ಡದಾದ ಭಾಗ್ಯ ನಮಗೆ ಇರೋದು. ಸತ್ಯವಾದ ದೇವರನ್ನ ಕಂಡುಕೊಳ್ಳುವಂಥ ಭಾಗ್ಯ ನಮಗೆ ಇರೋದು. ಆ ನಿರೀಕ್ಷೆಯಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಭಾಗ್ಯ ನಮಗೆ ಮಾತ್ರ ಸಿಕ್ಕಿರೋದು. ಆ ಪರಲೋಕ ರಾಜ್ಯಕ್ಕೆ ಹೋಗುವಂಥ ದಾರಿ ನಮಗೆ ಸಿಕ್ಕಿರೋದು. ಯಾರ ಮೂಲಕವಾಗಿ ಯೇಸು ಹತ್ರ ಹೋಗ್ತಾ ಇದೀವಿ ನಾವು? ಆತನೇ ನಮಗೆ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದಾನೆ. ಆತನ ಕೈಲಿ ಏನಿದೆ, ಬೀಗನ ಕೈ ಇಟ್ಕೊಂಡಿದ್ದಾನೆ ಅಲ್ವಾ. ಈ ಒಂದು ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿರುವಂಥ ಇಲ್ಲಿ ಸರಿ ಒಂದು ವಾಕ್ಯನೇ ನೋಡೋಣ.
ಕೀರ್ತನೆ 27ನೇ ಅಧ್ಯಾಯ ತಗೊಳ್ಳಿ. ಇವತ್ತು ಗಂಟ್ಲು ಸರಿ ಇಲ್ಲ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಮೈಕಾರ ಇರುತ್ತೆ ಅಂದ್ಕೊಂಡೆ. ನಮ್ಮ ಹುಡುಗರು ಮೈಕು ತಂದಿಲ್ಲ ಇವತ್ತು. ಜೋರಾಗಿ ಮಾತಾಡೋಕ್ಕೆ ಕಷ್ಟ ಆಗ್ತದೆ. ಸರಿ, 27ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ತಗೊಳ್ಳಿ. 14ನೇ ವಾಕ್ಯ ಓದಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದ ಯೆಹೋವನನ್ನು ನಿರೀಕ್ಷಿಸಿಕೊಂಡೇ. ಇಲ್ಲ ನೋಡಿದ್ರೆ ಯೆಹೋವನನ್ನ, ದೇವರನ್ನ ನಿರೀಕ್ಷಿಸಿಕೊಂಡಿರು. ನಾವು ದೇವರನ್ನ ನಿರೀಕ್ಷಿಸಿಕೊಂಡಿರ್ಬೇಕು. ಯೇಸು ಸ್ವಾಮಿನ ನಿರೀಕ್ಷಿಸಿಕೊಂಡಿದ್ದೀವಿ ಅಂತಂದ್ರೆ ಯಾವಾಗ ಯೇಸು ಸ್ವಾಮಿಯ ಬರುವಿಕೆಯನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಯಾವಾಗ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಸುಮ್ಮನೆ ಕಾಯ್ಬಾರ್ದು. ನಾವು ಸುಮ್ಮನೆ ಕಾಯ್ಬೋದಾ? ಒಬ್ಬ ಕಳ್ಳ, ಎಕ್ಸಾಂಪಲ್ ಹೇಳ್ತೀನಿ. ಯೇಸು ಸ್ವಾಮಿ ಕಳ್ಳಂಗೆ ಬರ್ತಾನೆ ಅಂತಂದ್ರೆ ಏನಕ್ಕೆ ಕಳ್ಳನಂಗೆ ಬರ್ತೀನಿ, ಅದು ಕಳ್ಳಂಗೆ ಬರೋಕ್ಕೆ ಬರ್ತೀನಿ ಅಂತ ಏನು ಕೇಳಿದ್ರು ಗೊತ್ತಾ? ಯೇಸು ಸ್ವಾಮಿ ಸ್ವಲ್ಪ ಜನ ಕೇಳಿದ್ರು, ಕಳ್ಳನ್ ಬರ್ತೀನಿ ಅಂತಂದರೆ ಕರ್ಕೊಂಡು ಹೋಗೋಕೆ ಬರ್ತಾರ ಅಂತ. ಕಳ್ಳನ ನಿಮ್ಮ ಯೇಸು ಸ್ವಾಮಿ. ಹೌದು, ಕಳ್ಳ ಏನಕ್ಕೆ ಬರ್ತಾನೆ? ಹೋಗ್ಲಿ, ಕಳ್ಳನಾಗ ಬರ್ತೀನಿ ಅಂತಂದ್ರು. ಕಳ್ಳ ಏನಕ್ಕೆ ಬರ್ತಾನೆ? ಬೆಲೆ ಬಾಳುವಂತ ವಸ್ತುಗಳನ್ನ ಅವನು ಕರ್ಕೊಂಡು ಹೋಗಕ್ ಬರ್ತಾರೆ. ಯೇಸು ಸ್ವಾಮಿನೂ ಸಹ ಕಳ್ಳಂತಾನೆ, ನಮಗ್ ಕಳ್ಳಂತಾನೆ. ಏನಕ್ಕೆ? ನಾವು ಬೆಲೆ ಬಾಳುವಂತವ್ರು. ಹಂಗಂತ ಕಳ್ಳ ಕೇಳ್ಕೊಂಡು ಹೊಟ್ಟೋಗ್ಬಿಡಿ. ನಾನು ಸುಮ್ಮನೆ ಹೇಳಿದೆ. ಯೇಸು ಸ್ವಾಮಿ ಏನಂತಂದ್ರೆ ಯಾವ ರೀತಿಯಾಗಿ ಬರ್ತಾರೆ ಅಂತಂದ್ರೆ, ಯಾವ ಕಳ್ಳನಂಗೆ ಬರ್ತಾನೆ ಅಂತ ಒಂದೇ ದಿವಸ ಏನಂದ್ರೆ, ನಾನು ಯಾವಾಗ ಬರ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಯೇಸು ಸ್ವಾಮಿ ಬರ್ತಾರೆ. ಅದನ್ನ ನಾನು ಯಾರಿಗೂ ಹೇಳೋದಿಲ್ಲ. ನನಗೇ ಗೊತ್ತಿಲ್ಲ ಅಂತ ಒಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಬರೋದು ನನಗೆ ಗೊತ್ತಿಲ್ಲ. ನಾನು ಬರೋ ಟೈಮಲ್ಲಿ ನೀವೆಲ್ಲ ಸಿದ್ಧರಾಗಿದೆ ಅಷ್ಟೇ. ಯಾರು ಬೆಲೆ ಉಳ್ಳವರಾಗಿರ್ತಾರೋ, ಯಾರು ಪರಿಶುದ್ಧರಾಗಿರ್ತಾರೋ ಅವ್ರನ್ನ ತೆಗೆದುಕೊಳ್ಳೋಕ್ಕೆ ಯೇಸು ಸ್ವಾಮಿ ಬರ್ತಾರೆ ಅಲ್ವಾ? ಇಲ್ಲಿ ನಮ್ಮ ನಿರೀಕ್ಷೆಯನ್ನು ನಾವು ಬಿಟ್ಬಿಟ್ರೆ ನಾವು ಏನು ಮಾಡ್ತೀವಿ ಅಂದರೆ, ಪರಲೋಕದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪರಲೋಕದ ನಿರೀಕ್ಷೆಯನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಆ ನಿರೀಕ್ಷೆಯಲ್ಲಿ ನಾವು ಇರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ದೇವರನ್ನು ನಾವು ನಿರೀಕ್ಷಿಸಿಕೊಂಡಿರ್ಬೇಕು. ಇನ್ನೊಂದು ಏನಂತಂದರೆ ದೃಢವಾಗಿರಬೇಕು. ಯಾವುದ್ರಲ್ಲಿ ದೃಢವಾಗಿರಬೇಕು? ಕರೆಕ್ಟ್. ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಭಕ್ತಿಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ದೃಢವಾದ ನಂಬಿಕೆ ನಮ್ಮಲ್ಲಿ. ಆ ಒಂದು ನಂಬಿಕೆ ನಮಗಿದ್ರೆ ಈ ಲೋಕವನ್ನು ನಾವೇನು ಮಾಡ್ತೀವಿ? ಧೂಳು ಅಂದ್ಬಿಟ್ಟು ತಳ್ಬಿಡ್ತೀವಿ. ಯಾಕೆ ನಾವು ಲೋಕವನ್ನು ನಾವು ಲೋಕದಲ್ಲಿ ತುಂಬ ಒಳಗಾಗ್ತಾ ಇದ್ದೀವಿ ಅಂತಂದರೆ, ಎಕ್ಸಾಂಪಲ್ಗೆ ಹೇಳ್ತಿದ್ರೆ, ನಾವು ಸ್ಕೂಲ್ಗಳಲ್ಲೆಲ್ಲ ಓದ್ಬೇಕಾದ್ರೆ ನಮ್ಮ ಸರ್ಗಳೆಲ್ಲ ಹೇಳೋರು, ಓದ್ರೋ ಇಲ್ಲ ಅಂತಂದರೆ ಏನು ಮಾಡ್ಬಿಡ್ತೀರಾ? ಫುಟ್ಪಾತಿಗೆ ಬಂದುಬಿಡ್ತೀರಾ. ಫ್ಯೂಚರ್ ಏನು ಅಂತ ನಮಗೆ ಅಲ್ಲಿಗೆ ಗೊತ್ತಿರಲಿಲ್ಲ ಅಲ್ವಾ? ಯಾರಿಗೂ ಗೊತ್ತಿಲ್ಲ. ಅಂದರೆ ಇವಾಗೆಲ್ಲ ಇಂಟರ್ನೆಟ್ ಇದೆ, ಏನೋ ಇದೆ, ಅವಾಗೆಲ್ಲ ಏನೋ ನೋಡಿಕೊಂಡು ಹಿಂಗೆ ಇಷ್ಟು ಓದಿದ್ರೆ ನೆಕ್ಸ್ಟ್ ಇದಾಗುತ್ತೆ, ನೆಕ್ಸ್ಟ್ ಸ್ಯಾಲ್ರಿ ಬರುತ್ತೆ, ಅದೆಲ್ಲ ಇರ್ತಿತ್ತು. ಫಸ್ಟ್ ಆ ಟೈಮಲ್ಲಿ ಏನಂದರೆ ಫ್ಯೂಚರ್ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಇವಾಗ ಓದಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಆದರೆ ಏನು ನಾವು ಹೇಳುವಂಥ ವಿಚಾರ ಏನು ಅಂತಂದರೆ, ಪರಲೋಕ ರಾಜ್ಯದಲ್ಲಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಕಾಣದೇ ಇರುವಂಥದ್ದನ್ನ ನಾವು ನಿರೀಕ್ಷಿಸಿಕೊಡ್ತಾ ಇದ್ದೀವಿ. ಕಾಣದೇ ಇರುವಂಥದ್ದನ್ನ ನಾವು ಬಯಸ್ತಾ ಇದ್ದೀವಿ. ಅದ್ರ ಮೇಲೆ ನಾವು ಆಸೆ ಪಡ್ತಾ ಇದ್ದೀವಿ. ಈ ಲೋಕವನ್ನು ತ್ಯಜಿಸಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ವಿ. ಯಾಕೆಂದರೆ ಇದು ಲೋಕದಲ್ಲಿ ನಮಗೆ ಆಸೆಗಳನ್ನು ಕಣ್ಣು ನೋಡ್ತಾ ಇದೆ, ಮನಸ್ಸು ಬಯಸ್ತಾ ಇದೆ ಅಲ್ವಾ? ಈ ಪರಲೋಕದಲ್ಲಿ ನಾವು ಪರಲೋಕ ರಾಜ್ಯ ಈ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ ಕೊಟ್ಬಿಡಿ ನೋಡೋಣ. ಯೇಸು ಸ್ವಾಮಿ ಇದ್ದಾರೆ, ಪಕ್ಕದಲ್ಲಿ ದೇವರಿದ್ದಾರೆ, ಪರಿಶುದ್ಧಾತ್ಮನೇ ಇದ್ದಾರೆ. ಒಂದು ಪಿಕ್ಚರ್ ನಮಗೆ ಸಿಕ್ಬಿಟ್ರೆ ಈ ಲೋಕ ಬೇಡ ಅಂತ ಖಂಡಿತವಾಗ್ಲೂ ನಾವು ಹೊರಟೋಗ್ತೀವಿ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನಾವು ಅದು ಕಾಣಿಸ್ತಾ ಇಲ್ಲ, ದೇವರ ಒಂದೊಂದು ಪ್ರಭಾವ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಲೋಕದಲ್ಲಿ ನಡೀತಾ ಇರುವಂಥ ಎಲ್ಲ ರೀತಿಯ ಒಂದು ಆಡಂಬರಗಳು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಇನ್ನೊಬ್ರು ಐಷಾರಾಮಿ ಕಾರಲ್ಲಿ ಹೋಗ್ತಾ ಇರೋದನ್ನ ನಾವು ನೋಡ್ತಿರ್ತಾರೆ, ಒಂದ್ಸಲ ಇದ್ರಲ್ಲಿ ಹೋಗ್ಬೇಕು ಅಂತ ನಮ್ಮ ಕೈಲಿ ಆಗಲ್ವಲ್ಲ
ಒಂದು ಅವಕಾಶ ಸಿಗುತ್ತೆ. ಒಬ್ರನ್ನ ಮೋಸ ಮಾಡಿದ್ರೆ ಇದು ತಗೋಬೋದು ಅನ್ನೋದು ಬರುತ್ತೆ. ಅವಾಗೇನು ಮಾಡ್ತೀವಿ? ಜಸ್ಟ್ ಥಿಂಕ್ ಮಾಡಿ, ನನಗೆ 1 ಕೋಟಿದು ಕಾರ್ ಬೇಕು, ಅದು ನನ್ನ ಕನಸು, ನನ್ನ ಡ್ರೀಮು ಅಂತ ಅಂದ್ಕೊಂಡಿರ್ತೀವಿ. ಒಂದು ಅವಕಾಶ ಸಿಗುತ್ತೆ, ಅವನ ಹತ್ರ ದುಡ್ಡು ಹೊಡೆದ್ರೆ ಅವ್ನು ಬಿಟ್ಬಿಟ್ಟು ಹೊರಡೋಗ್ಬಿಟ್ಟಿದ್ದಾನೆ. ಅವನು ಇಲ್ಲ, ಏನೋ ಒಂದು ಸೈತಾನದಿಂದನೇ ಬರ್ಬೋದು. ನಮಗೆ ಒಂದು ಅವಕಾಶ ಸಿಗುತ್ತೆ, ಏನು ಮಾಡ್ತೀವಾಗ? ಬಿಡ್ತೀವ? ನನ್ನ ಕನಸನ್ನ ನಾನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ಬಿಡ್ತೀವಿ. ಆವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಕಣ್ಣ ಮುಂದೆ ಏನು ಕಾಣಿಸ್ತಾ ಇದೆ? ಐಷಾರಾಮಿ ಜೀವನ. ಅವಾಗ ಏನಾಗೋಯ್ತು ಅಂದರೆ, ಇದು ನಮ್ಮ ಮುಂದೆ ಮರೆಯಾಗೋಟಾಯ್ತು. ಯಾವುದು? ದೇವರ ಮಾತುಗಳನ್ನ ಮುಂದೆ ಸ್ವಲ್ಪ ಪಕ್ಕಕ್ಕೆ ಹೋಯ್ತು. ಇದು ಸ್ವಲ್ಪ ಪಕ್ಕಕ್ಕೆ ಹೋಯ್ತು ಅಂತಂದರೆ ಸೈತಾನನು ಸ್ವಲ್ಪ ನಮ್ಮ ಹತ್ರ ಬಂದ. ಸೊ ನಮ್ಮ ನಿರೀಕ್ಷೆನ ದೃಢವಾಗಿ ಇಡ್ಕೋ ಅನ್ನೋದನ್ನ ದೇವರು ಅದಕ್ಕೇ ಹೇಳ್ತಾರೆ. ಇಲ್ಲಿ ಕೀರ್ತನೆಯಲ್ಲಿ ಏನು ಮಾಡ್ಬೇಕಂತೆ? ನಾವು ನಮ್ಮ ದೃಢತೆಯನ್ನ ನಾವು ಏನು ಮಾಡಬೇಕು? ನಾವು ಆ ನಿತ್ಯ ಜೀವಕ್ಕೆ ಸೇರ್ಬೇಕಾದ್ರೆ ಇಲ್ಲಿ ಬರುವಂಥ ಅಡ್ಡಿಗಳನ್ನ ನಾವು ದಾಟ್ಕೊಂಡು ಹೋಗ್ಬೇಕು. ಪರಲೋಕ ರಾಜ್ಯ ಯಾವ ರೀತಿಯಾಗಿದೆ ಅಂತಂತಂದ್ರೆ, ಯಾವ ರೀತಿಯಾಗಿ ಹೋಗ್ಬೇಕಂತೆ? ವಿಶಾಲವಾದ ರೋಡು ಅಲ್ವಾ? ಯಾವ ರೀತಿಯಾಗಿದೆ? ತುಂಬಾ ಇಕ್ಕಟ್ಟು. ಸರಿ, ಇಕ್ಕಟ್ಟು ಅಂತಂದ್ರೆ ಹಿಂಗೆಲ್ಲ ಉಚ್ಕೊಂಡು ಹೋಗ್ಬೇಕು. ಬಿಕ್ಕಟ್ಟು ಅಂದ್ರೆ ನೆಲನೂ ಸರಿ ಇಲ್ಲ ಅಂತ ಅರ್ಥ. ಅಲ್ಲಿ ನಾನು ಏನೋ ಇಕ್ಕಟ್ಟು ಅಂದ್ರೆ ಇಷ್ಟು ಜಾಗದಲ್ಲಿ ನುಗ್ಬೇಕು, ಸರಿ ಇಷ್ಟು ಜಾಗದಲ್ಲಿ ನುಗ್ಗೋಣ ಅಂತಂದ್ರೆ ನೆಲ ಸರಿ ಇದೆಯಾ? ನೆಲನೂ ಸರಿ ಇಲ್ಲ. ಅಷ್ಟು ಕಷ್ಟ ದೇವರ ಸನ್ನಿಧಾನಕ್ಕೆ ಹೋಗೋಕ್ಕೆ, ದೇವರ ರಾಜ್ಯಕ್ಕೆ ಹೋಗೋಕ್ಕೆ. ಅದಕ್ಕೆ ನಾನು ಅದನ್ನು ಮುಟ್ತೀನಿ ಅಂತ ದೃಢವಾಗಿರುವಂಥ ನಿರೀಕ್ಷೆ ನಮ್ಮಲ್ಲಿ. ಇನ್ನೊಂದು ಹೇಳ್ತೀನಿ ಅಂದರೆ, ಧೈರ್ಯವಾಗಿರು. ಯಾವುದ್ರಲ್ಲಿ ಧೈರ್ಯವಾಗಿರು? ಅಲ್ಲೇ ಓದಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸೇ ಕೊಂಡಿರು. ಏನಂತೆ? ನಿರೀಕ್ಷಿಸಿಕೊಂಡೇ ಇರು. ನಮ್ಮ ಹೃದಯ ಯಾವಾಗಲೂ ಸಹ ಧೈರ್ಯದಿಂದ ಇರಬೇಕು. ಯಾಕೆ ಧೈರ್ಯದಿಂದ ಇರಬೇಕು ಅಂತಂದರೆ, ನಾವು ಯಾವಾಗ ಕುಗ್ಗೋದ್ವಿ ಗೊತ್ತಾ? ನಮ್ಮ ಹೃದಯದಲ್ಲಿ ನಾವು ಯಾವಾಗ ಕುಗ್ಗೋದ್ವಿ ಗೊತ್ತಾ? ಧೈರ್ಯ ಕಳ್ಕೊಂಡ್ಬಿಟ್ವಿ ಗೊತ್ತಾ? ಯಾವಾಗ ಮೋದಿ ಸರ್ಕಾರ ಬಂತೋ ಅಲ್ವಾ? ನಿಜ ಹೇಳಿ, ಮೋದಿ ಸರ್ಕಾರ ಯಾವಾಗ BJP ಬಂದಿದ ತಕ್ಷಣ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಡಿ. ಏನಕ್ಕೆ? ಆತನೇನು ಈ ಕ್ರೈಸ್ತರಿಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಹೇಳ್ತಾನೆ, ಈ ಲೋಕದಲ್ಲಿ ನಾವು ನಮ್ಮ ಹೃದಯಗಳನ್ನ ದೃಢವಾಗಿ, ಧೈರ್ಯವಾಗಿ ನಾವು ಇಟ್ಕೋಬೇಕು. ಯಾಕೆಂದರೆ ದೇವರು ನಮ್ಮ ಜೊತೆ ಇದ್ದಾರೆ. ಅದನ್ನು ಮಾತ್ರ ಮಾಡಿ, ಎಂಥ ಕಾರಣಕ್ಕೂ ನಮ್ಮ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನಮ್ಮ ದೇವರು ಕೈ ಬಿಟ್ಟರು ಅಂತಂದರೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಯೋಬನಿಗೂ ಸಹ ಕೈ ಬಿಟ್ಬಿಟ್ರು ದೇವ್ರು, ಗೊತ್ತಾ? ಸೈತಾನನಿಗೆ ಒಪ್ಪಿಸ್ಬಿಟ್ರು, ಅವ್ನ ಜೀವ ಒಂದು ಬಿಟ್ಬಿಟ್ಟು ಎಲ್ಲದನ್ನು ತಗೊಂಡ್ಬಿಡು ಅಂತ. ಆದರೆ ಅವನಿಗೆ ಸಿಕ್ಕುವಂಥ ನೆಕ್ಸ್ಟ್ ಸಿಗುವಂಥ ಅವನು ಸ್ವಲ್ಪ ಮಾತ್ರ. ಇನ್ನೊಂದಲ್ಲಿ ಹೇಳ್ತಾನೆ ದೇವರು, ಎಫೆಸದಲ್ಲಿ ಹೇಳ್ತಾನೆ, ನಾನು ಸ್ವಲ್ಪ ಮಾತ್ರ ನಿನಗೆ ಬಾಧೆ ಕೊಡ್ತೀನಿ, ಅದು ನೀನು ಸಹಿಸ್ಕೊಳ್ಳೋಕೆ ಮಾತ್ರ ಕೊಡ್ತೀನಿ, ಆಮೇಲೆ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಇಡಿಸ್ತೀನಿ. ಈ ಒಂದು ಬಾಧೆಯಲ್ಲಿ ನಾವು ಏನು ಮಾಡ್ಬಿಡ್ತೀವಿ? ಕುಗ್ಗೋಗ್ಬಿಡ್ತೀವಿ. ಈ ಒಂದು ಬಾಧೆಯಲ್ಲಿ ನಾವು ಏನು ಮಾಡ್ತೀವಿ? ಮುಳುಗೋಗ್ಬಿಡ್ತೀವಿ. ಅಯ್ಯೋ ಹೋಯ್ತು, ನನ್ನ ಜೀವನ ಮುಗಿದೋ, ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಏನು ಎದಳಕ್ಕಾಗಲ್ಲ, ಮುಗಿದೋ ಅಂದರೆ ದೇವರು ಸಹ ಮುಗಿದೋಯ್ತು ಅಂತ ಬಿಟ್ಬಿಡ್ತಾರೆ. ನಾವು ದೇವರು ನಮ್ಮನ್ನು, ನಾನು ಬಿಟ್ಟರು ದೇವರು ನನ್ನನ್ನು ಕೈ ಇಟ್ಕೊಂಡಿದ್ದಾರೆ, ಬಲಗೈ ಇಟ್ಕೊಂಡು. ನಾವು ಏನು ಮಾಡ್ತೀವಿ ಅಂತಂದರೆ, ದೇವ್ರು ನನ್ನ ಬಲಗೈನ ಇಟ್ಕೊಂಡಿದ್ದಾರೆ, ನಾನು ಬಿಡಿಸ್ಕೊತಾ ಇದ್ದೀನಿ. ಹಿಂಗೆ ಬಿಡಿಸ್ಕೊಂಡು ಕಷ್ಟಪಟ್ಟು ದೂರ ಬರ್ತಾರೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ನನ್ನ ನಿರೀಕ್ಷೆ ಎಲ್ಲೋಯ್ತಾಗಾದ್ರೆ, ನನ್ನ ನಿರೀಕ್ಷೆಯನ್ನು ತಪ್ಪಿಡ್ತಾ ಇದ್ದೀನ ಅಂತ. ಅದಕ್ಕೆ ಹೇಳ್ತಾರೆ, ನನಗೆ ಸಿಗುವಂಥ ಭಾಗ್ಯಕರವಾದ ನಿರೀಕ್ಷೆಯಲ್ಲಿ ನನ್ನ ಹೆಜ್ಜೆ ದೃಢತೆಯಿಂದ ಸಾಗ್ತಾ ಇರಬೇಕು. ಎಷ್ಟೇ ಇಕ್ಕಟ್ಟು ಬರಲಿ, ಎಷ್ಟೇ ತೊಂದರೆ ಬರಲಿ, ಎಷ್ಟೇ ಸಂಕಟ ಬರಲಿ, ಅವ್ರು ಕೇಳಲಿಲ್ಲ, ಇವ್ರು ಕೇಳಲಿಲ್ಲ, ನನ್ನನ್ನು ಯಾರು ವಿಚಾರಿಸಲಿಲ್ಲ, ನಾನು ನನಗೆ ಹಿಂಗೆ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ, ಏನಂತಂದರೆ, ಯಾರೋ ಒಬ್ಬರು ಹೇಳ್ತಿದ್ರು, ಯೇಸು ಸ್ವಾಮಿಗಿಂತನೂ ಅಧಿಕವಾದ ಕಷ್ಟ ನನಗೆ ಬಂದ್ಬಿಟ್ಟಿದೆ. ನನಗೆ ಅದೇನೋ ಅರ್ಥ ಆಗಲಿಲ್ಲಪ್ಪ ಅವ್ರಿಗೆ ಹೇಳಿದ್ರು.
ಯೇಸು ಸ್ವಾಮಿ ಬೇಕಾದ್ರೆ ತಡ್ಕೋಬೋದು ಆಯ್ತಂತೆ, ಇವ್ರಿಗೆ ಬಂದಿರೋಂಥ ಕಷ್ಟ ತಡ್ಕೊಳಕ್ಕಾಗಲ್ಲ. ಎಷ್ಟು ಇನ್ನೊಬ್ರ ಜೊತೆ ನಾನು ಮಾತಾಡಿದಾಗ ಹೇಳಿದಂತ. ಆಮೇಲೆ ಇನ್ನೊಂದು ಯಾವುದೋ ಹೇಳಿದ್ರು ನೋಡಿ, ಅದೇ ಯೋಬನ್ಗೂ ಸಹ ಅವ್ರ ಲೈಫಲ್ಲಿ ಅದೇನೋ ಪ್ರಾಬ್ಲಮ್ ಆಗಿದೆ, ಅದೆಲ್ಲ ಹೇಳೋಕ್ಕಾಗಲ್ಲ. ನನಗೆ ನೆಕ್ಸ್ಟ್ ಟೈಮು ಫಸ್ಟು ಯೇಸು ಸ್ವಾಮಿ ಇವಾಗ ಹಂಗೆ ಹೇಳಿ, ನೆಕ್ಸ್ಟ್ ಟೈಮ್ ಬಂದಾಗ ಅವನು ಕ್ರಿಶ್ಚಿಯನೇ, ಅದಕ್ಕೆ ಹೇಳೋದು ಯೋಬನಿಗೆ ಬಂದಂಥ ತೊಂದರೆಗಳು ಅವನಾದ್ರೂ ಸಹಿಸ್ಕೊಬೋದಾಯಿತು, ಆ ಕಷ್ಟ ಬಂದರೂ ನಾನು ಸಹಿಸ್ಕೊಂಡ್ಬಿಡ್ತಿದ್ದೆ, ಅದಕ್ಕಿಂತ ಕಷ್ಟ ನನಗೆ. ಹಂಗಾರೆ ನಿನಗೆ ನಿನ್ನ 6 ಜನ ಅವನ ಮಕ್ಕಳು 6 ಜನನೂ ಸತ್ತೋಗ್ಬಿಟ್ರ, ನಿನ್ಗಿದ್ದಂಥ ಮಕ್ಕಳೆಲ್ಲ ಸತ್ತೋಗ್ಬಿಟ್ರ, ನಿನಗಿದ್ದಂಥ ಆಸ್ತಿ ಎಲ್ಲ ಹೊಟ್ಟಾಯ್ತಾ ಅಂತ ಕೇಳಿದ್ರೆ, ನಿನ್ನ ಹೆಂಡ್ತಿನೂ ನಿನ್ನ ದೃಷ್ಟಿಸಿದ್ರ ಅಂತ ಕೇಳಿದ್ರೆ ಅಷ್ಟೊಂದೆಲ್ಲ ಏನಿಲ್ಲ. ಅಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್. ಅಂದರೆ ಹೇಳುವಂಥ ಮಾತು ಯಾವ ರೀತಿಯಾಗಿರುತ್ತೆ ಅಂತಂದರೆ, ಎಲ್ಲನೂ ಈ ಲೌಕಿಕ ಜೀವಿತದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ಕಷ್ಟಗಳನ್ನ ಸಹಿಸ್ಕೊಳ್ಳೋಕ್ಕೇ ಆಗಲ್ಲ ಅನ್ನೋ ರೀತಿಯಲ್ಲಿ ನಾವು ಹೊರಟೋಗ್ಬಿಡ್ತೀವಿ. ಖಂಡಿತವಾಗ್ಲೂ ಸಹಿಸ್ಕೋಬೋದು. ಅದಕ್ಕಿಂತ ಹೆಚ್ಚಾಗಿ ದೇವ್ರು ನಮ್ಗೆ ಏನು ಕೊಡೋದಿಲ್ಲ. ಅದಕ್ಕೆ ಹೇಳ್ತೇನೆ, ನಿಮ್ಮ ಹೃದಯಗಳನ್ನ ನೀವು ಏನು ಮಾಡಬೇಕು, ಧೈರ್ಯದಿಂದ ಇಟ್ಕೊಳ್ಳಿ. ನಾವು ಧೈರ್ಯದಿಂದ ಇದ್ದರೆ ಮಾತ್ರ ದೇವರ ಸನ್ನಿಧಾನದಲ್ಲಿ ನಾವು ಹೋಗೋದು ಕಷ್ಟ. ನಾವು ಮೇಯ್ನಾಗಿ ಏನಂದರೆ, ನಮ್ಮ ಕಷ್ಟಗಳಲ್ಲಿ, ಕಷ್ಟದ ಸಮಯಗಳಲ್ಲಿ ನಮ್ಮ ಮನಸ್ಸು ಸೋತು ಹೋಗ್ತಂತೆ ನಮ್ಮ ಮನಸ್ಸುಗಳನ್ನ ನಾವು ದೃಢವಾಗಿ ಇಟ್ಕೊಳ್ಳಿ. ನಾವು ಇಷ್ಟು ಸಮಯ ನೋಡಿದಂಥ ಒಂದು ಭಕ್ತಿಹೀನತೆ ಬಗ್ಗೆ ನೋಡಿದ್ವಿ. ನೆಕ್ಸ್ಟು ನಾವು ನೋಡಿದಂಥ ವಿಶೇಷವಾದ ಮಾತುಗಳಲ್ಲಿ ನಾವು ಇವಾಗಲೂ ಸಹ ನಿರೀಕ್ಷೆ ಒಂದು ನೋಡಿದ್ವಿ, ಲೋಕದ ಮೇಲಿನ ಆಸೆಗಳನ್ನ ನೋಡಿದ್ವಿ. ನಾವು ಇನ್ನೊಂದು ವಿಚಾರ ನೋಡೋಣ. ನಾವು ಇಲ್ಲಿ ರೋಮ 15ನೇ ಅಧ್ಯಾಯ ತಗೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಗಳಲ್ಲಿ 4ನೇ ವಾಕ್ಯ ನೋಡಿ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಸಿತ್ತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಗಳಾಗಿರುವಂತೆ ಆ ಗ್ರಂಥಗಳು ಬರೆಯುತ್ತದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ನಾವು ನಮ್ಮ ಜೀವಿತದಲ್ಲಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿ ನಾವು ಇರಬೇಕು. ನಮಗೆ ಏನು ಮಾಡ್ತಾರೆ ಅಂದರೆ, ದೇವರು ಪ್ರತಿಯೊಂದು ಕಾರ್ಯಗಳನ್ನು ಸಹ ನಮಗೆ ಕೊಡ್ತಾ ಇದ್ದಾರೆ. ನಾವು ಓದ್ತಾನೆ ಇದ್ದೀವಿ, ನಾವು ಇನ್ನೊಂದು ಅದರಿಂದ ಆದರಣೆ ಹೊಂದ್ತಾ ಇದ್ದೀವಿ ಅಲ್ವಾ. ನಾವು ನಮ್ಮನ್ನು ನಾವು ಏನು ಮಾಡ್ತಿದ್ದೀವಿ, ರಕ್ಷಣೆಯ ದಾರಿಯಲ್ಲಿ ನಡೀತಾ ಇದ್ದೀವಿ. ಈ ಒಂದು ದಾರಿಯಲ್ಲಿ ನಾವು ಸ್ಥಿರತೆಯಿಂದ, ಸ್ಥಿರಚಿತ್ತದಿಂದ ನಾವು ನಡ್ಕೊಳ್ಬೇಕು. ಸ್ಥಿರಚಿತ್ತದಿಂದ ನಡ್ಕೊಳ್ಬೇಕಂದ್ರೆ ಏನು, ಯಾವ ರೀತಿಯಿಂದ ಸ್ಥಿರಚಿತ್ತದಿಂದ ನಡ್ಕೊಳ್ಬೇಕು? ನಮ್ಮನ್ನು ಸ್ಥಿರತೆ ಅಂದರೆ ಏನು? ನಮಗೆ ಸಿಕ್ಕಿರೋಂಥ ಆದರಣೆ ಇದೆಯಲ್ಲ, ದೇವರಿಂದ ನಾವು ಹೊಂದ್ಕೊಂಡವಲ್ಲ, ಅದು ನಮ್ಮಿಂದ ಯಾವಾಗಲೂ ಸಹ ಬಿಟ್ಟು ಹೋಗಬಾರ್ದು. ನನಗೆ ಆಶೀರ್ವಾದ ಸಿಕ್ಕಿದೆ, ನನಗೆ ದೇವರಿಂದ ಕರುಣೆ ಸಿಕ್ಕಿದೆ, ದಯೆ ಸಿಕ್ಕಿದೆ, ನಮ್ಮ ದೇವರು ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ, ದೇವರು ನಮ್ಮನ್ನು ಕರುಣಿಸ್ತಾ ಇದ್ದಾರೆ, ಕಣ್ಣು ಗುಡ್ಡೆ ಅಂತ ಕಾಪಾಡ್ತಾ ಇದ್ದಾರೆ, ತೂಕಡಿಸದೆ ನಿಲ್ಲಿಸದೆ ಕಾಯ್ತಾ ಇದ್ದಾರೆ. ಯಾರನ್ನ? ನಮ್ಮನ್ನ. ಈ ಒಂದು ನಾವು ಒಂದು ಬಂಧನದಲ್ಲೇ ನಾವು ಇರಬೇಕು. ಇದರಿಂದ ನಾವು ಏನು ಮಾಡೋದು, ದೇವರಿಂದ ದೂರ ಆಗಲಿ ಹೋಗಬಾರ್ದು. ಏನಾಗಿದೆ ಅಂದರೆ, ದೇವರು ನಮ್ಮನ್ನು ಮುಂದೆ ಒಂದು ಬೇಲಿಯನ್ನು ಹಾಕೊಂಡು ಇಟ್ಕೊಂಡಿದ್ದಾರೆ. ಯಾಕೆ ಹಾಕ್ಕೊಂಡಿದ್ದಾರೆ ಅಂತಂದರೆ, ಇವರು ನನ್ನ ಮಕ್ಕಳು ಅಲ್ವಾ, ಇವ್ರನ್ನ ಯಾರು ಟಚ್ ಮಾಡೋಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಅಂತಂದರೆ, ದೇವರು ನಮ್ಮ ಮೇಲೆ ಅತಿಯಾದ ಪ್ರೀತಿ ಇಟ್ಟಿದ್ದಾರೆ. ನಾವು ಯಾವಾಗ ನಮ್ಮ ಸ್ಥಿರತೆಯನ್ನು, ನಮ್ಮ ಒಂದು ಭಾವನೆಗಳನ್ನ ನಾವು ಯಾವಾಗ ನಾವು ಮರ್ತೋಗ್ತಾ ಇರ್ತೀವೋ, ನಾವು ಯಾವಾಗ ದೇವರಿಂದ ದೂರ ಆಗ್ತೀವೋ, ಅವಾಗ ಏನಾಗುತ್ತೆ ಅಂತಂದರೆ, ನಾವು ಆ ಬೇಲಿಯಿಂದ ಹೊರಗಡೆ ಬಂದ್ಬಿಡ್ತೀವಿ. ನಮ್ಮನೇಲಿ ಒಂದು ಚಿಕ್ಕದಾಗ ಒಂದು ಪಕ್ಷಿ ಇದೆ. ನಾನು ಯಾರೋ ಕೇಳಿದ್ರು, ಇದನ್ನ ಬಿಟ್ಬಿಡಿ ಹೊರಗಡೆ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಅದು ಬಿಟ್ಬಿಟ್ರೆ 2 ನಿಮಿಷ, ಒಂದು 5 ನಿಮಿಷ ಇರ್ಬೋದು, ಆಮೇಲೆ ಸತ್ತೋಗ್ಬಿಡುತ್ತೆ ಅಂತ. ಯಾಕೆ? ಅದು ಫ್ರೀಯಾಗಿ ಇರೋಕ್ಕಾಗಲ್ಲ.
ಯಾಕೆಂತಂದರೆ ಅದಕ್ಕೆ ನಾವು ಅಲ್ಲೇ ಗೂಡಲ್ಲಿ ಏನದು ಫುಡ್ಡೆಲ್ಲ ಹಾಕಿ ನೀರೆಲ್ಲ ಹಾಕಿ ಇಟ್ಟಿದ್ದೀವಿ. ಅದು ಹೊರಗಡೆ ಹೋಯ್ತು ಅಂತಂದರೆ ಅದು ಆಯ್ಕೊಂಡು ತಿನ್ನೋಂಥ ಪಕ್ಷಿ ಅಲ್ಲ, ಅದು ಆಯ್ಕೊಂಡು ತಿನ್ನೋಕ್ಕೂ ಬರೋದಿಲ್ಲ. ಇನ್ನೊಂದೇನೆಂದರೆ ತುಂಬ ದೂರ ಆರೋಗ್ಯ. ಅದೇ ರೀತಿಯಾಗಿ ನಾವು ಸಹ ಅಷ್ಟೇ, ಈ ಲೋಕದಲ್ಲಿ ನಾವು ಹೆಜ್ಜೆ ಇಟ್ಬಿಟ್ರೆ ಸೈತಾನನ್ನು ಯಾವ ರೀತಿಯಾಗಿ ಬೇಕಾದ್ರೆ ಬಂದು ನಮ್ಮನ್ನು ಆರಿಸ್ಕೊಂಡ್ಬಿಡ್ತಾರೆ, ಯಾವ ರೀತಿಯಾಗಿ ಬೇಕಾದ್ರೆ ಬರ್ಬೋದು. ಅಂಥ ಬಿಳಾಮನನ್ನೇ ಸಹ ಬೆಳೆಸಿದಂಥ ಸೈತಾನನು ಆ ಟೈಮಲ್ಲಿ. ಲಾಸ್ಟ್ ಟೈಮ್ ಯೋಬನ ಬಗ್ಗೆನೂ ಸಹ ಮಾತಾಡಿದ್ವಲ್ಲ. ಯಾರು ಯೋಬ? ಯೇಸುವೇ ಶಿಷ್ಯ, ಆತನ್ನೇ ಸೈತಾನ್ ಬಿಡಲಿಲ್ಲ. ವಾಕ್ಯದಲ್ಲಿ ಹೇಳ್ತಾರೆ ಸೈತಾನ ಅವಳ ಒಳಗಡೆ ನುಗ್ಬಿಟ್ಟ ಅಂತ. ಯಾವಾಗ ನುಗ್ದ? ನಾನು ಯೇಸುಸ್ವಾಮಿನ ಇಟ್ಕೊಟ್ರೆ ನೀನು ಏನು ಕೊಡ್ತೀಯ ಅಂತ ಕೇಳ್ತಾನೆ. ಅದು ಯೂದರಿಗೆ ಯಾವಾಗ ಏನಂತಾರೆ ಅವರು? ಬೆಳ್ಳಿ ನಾಣ್ಯಗಳನ್ನ ಕೊಡ್ತೀನಿ ಅಂದ ತಕ್ಷಣ ಅವನ ಮನಸ್ಸೊಳಗಡೆ ಯಾರು ಬಂದರು? ಸೈತಾನ. ಈ ಅವಕಾಶ ನಾವು ಯಾವಾಗ ತನಕ ಬಿಡ್ತೀವಿ, ಈ ಒಂದು ನಾವು ಇರುವಂಥ ದೇವರ ಸನ್ನಿಧಾನದಲ್ಲಿ, ದೇವರ ಒಂದು ಬಲೆಯಲ್ಲಿ ನಾವು ಯಾವಾಗ ಹೊರಗಡೆ ಹೋಗ್ತೀವೋ, ನಾವು ಅವಾಗ ನಮ್ಮ ಸ್ಥಿರತೆಗಳನ್ನ, ನಮ್ಮ ದೃಢತೆಗಳನ್ನ ನಾವು ಬಿಟ್ಟು ಹೊರಗಡೆ ಹೋಯ್ತು ಅಂದರೆ ನಾವು ಸೈತಾನದ ಬಲೆಯ. ಸೊ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ಇನ್ನೊಂದು ವಿಚಾರ ಏನಂದರೆ, ನಾವು ಸ್ವಸ್ಥ ಚಿತ್ತರಾಗಿರ್ಬೇಕು. ಯಾವ ರೀತಿಯಾಗಿ ಇರಬೇಕು? ಫಿಲಿಪಿ ನೋಡಿ, ಫಿಲಿಪಿ 4ನೇ ಅಧ್ಯಾಯ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾರ್ಥತೆಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ ಇಲ್ಲಿ ನಾವು ನೋಡೋದ 7ನೇ ವಾಕ್ಯ ಓದಿದ್ರು. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ಶಾಂತಿಯನ್ನು ಹೃದಯಗಳನ್ನು ಯೋಚನೆಗಳನ್ನು ಯೇಸುವಿನಲ್ಲಿ ಕಾಯುವುದು. ನಾವು ಇಂಪಾರ್ಟೆಂಟ್ ಆಗಿ ನೋಡುವಂಥ ವಿಚಾರಗಳಲ್ಲಿ ಇದು ಒಂದು. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಚಿಂತೆಗಳಲ್ಲಿ ನಾವು ಮುಳುಗೋಗ್ತಾ ಇದ್ದೀವಿ ಅಂತ ಸಹ ಹೇಳ್ತಾರೆ. ಎಲ್ಲ ವಿಷಯಗಳನ್ನ ಏನು ಮಾಡಬೇಕಂತೆ? ದೇವರ ಮುಂದೆ ನಾವು ಇಡಬೇಕು. ಎಲ್ಲನೂ ಬಿಟ್ಬಿಟ್ಟು ಸ್ವಸ್ಥ ಚಿತ್ತರಾಗಿದ್ದರೆ ಮಾತ್ರ ನಾವು ದೇವರ ಸನ್ನಿಧಾನಗಳಿಗೆ ಇರೋಕ್ಕೆ ಸಾಧ್ಯ. ಅದನ್ನೇ ಹೇಳ್ತೇನೆ, ನಮ್ಮ ಒಂದು ಕಾರ್ಯಗಳು ಯಾವ ರೀತಿಯಾಗಿರ್ಬೇಕು ಅಂತಂದರೆ, ಎಲ್ಲ ಕಷ್ಟಗಳಲ್ಲಿ ನಾವು ಎಷ್ಟು ಸಲ ಪ್ರೇಯರ್ ಮಾಡ್ತೀವಿ? ನಮ್ಮನ್ನು ಯೋಚನೆ ಮಾಡ್ಕೊಳ್ಳಿ. ಯೂತ್ಗಳು ಹೇಳಿ, ಎಷ್ಟು ಸಲ ಪ್ರೇಯರ್ ಮಾಡ್ತೀರಾ ನೀವೆಲ್ಲ? ಎಷ್ಟು ಸಲ ಪ್ರೇಯರ್ ಮಾಡ್ತೀರಾ ಡೈಲಿ? ಹಾಂ, ಸರಿ, ಹೇಳಕ್ಕೆ ಯಾಕೋ ಇದು ಮಾಡ್ತಾಯಿದ್ದಾರೆ. ಮಿನಿಮಮ್ ನಮಗೆ ಪ್ರೇಯರ್ ಮಾಡೋಕ್ಕೆ ಇಷ್ಟು ಸಮಯ, ಇಷ್ಟು ಸಾರಿ ಅಂತ ಅಂದ್ಬಿಟ್ಟೆಲ್ಲ ಈಗ ಲೆಕ್ಕ ಮಾಡಬೇಡಿ. ಪ್ರಾರ್ಥನೆ ಮಾಡೋಕ್ಕೆ ನಾನು 3 ಆವರ್ತಿ ಪ್ರಾರ್ಥನೆ ಮಾಡ್ತಿರೋವಾಗ ನಾನು 3 ಆವರ್ತಿ ಪ್ರಾರ್ಥನೆ ಅಲ್ಲ, ಅದು ಆವಾಗ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಪ್ರೇಯರ್ ಮಾಡಿ. ನಿಮ್ಗೆ ಯಾವಾಗ ದೇವರ ಆಶೀರ್ವಾದ ಮಾಡ್ತಾರೋ ಅವಾಗೆಲ್ಲ ಪ್ರೇಯರ್ ಮಾಡಿ. ನಾವು ಇಲ್ಲಿಂದ ಹೋಗ್ತಾ ಇದ್ದೀನಿ, ಇಲ್ಲಿ ಒಂದು ಗಾಡಿ ಹಿಂಗೆ ಟರ್ನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ವೆಹಿಕಲ್ ಬಂತು, ಸಡನ್ನಾಗಿ ನನಗೆ ಅಪಾಯ ತಪ್ಪಿತು, ಪ್ರೇಯರ್ ಮಾಡಿ. ಅದಕ್ಕೆ ರಾತ್ರಿ ಮೂರನೇ ಸಲ ಪ್ರೇಯರ್ ಮಾಡ್ತೀನಲ್ಲ ಅವಾಗ ಮಾಡ್ತೀನಿ ಅಂತ ಹೋಗ್ಬೇಡಿ. ಸ್ಪಾಟಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡಿ. ಆಂಬ್ಯುಲೆನ್ಸ್ ಹೋಯ್ತು, ಆಂಬ್ಯುಲೆನ್ಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾವ ಕಷ್ಟದಿರೋ ಪ್ರೇಯರ್ ಮಾಡಿ. ಅದಕ್ಕೆ ಅಂತ ಟೈಮ್ ಏನು ಬೇಕಾಗಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾರೆ, ನನ್ನಲ್ಲಿರುವಂಥ ಎಲ್ಲ ಚಿಂತೆಗಳನ್ನ ಏನು ಮಾಡಿ ಅಂತಂದರೆ ದೇವ್ರ ಮುಂದೆ ಹಾಕಿ. ಇಡೀ ದೇವ್ರ ಮುಂದೆ ಏನು ಮಾಡ್ತಾರೆ ಅವರು? ದೇವರ ಮುಂದೆ ಕೃತಜ್ಞ ಸ್ತುತಿಗಳನ್ನು ಫಸ್ಟ್ ಏನು ಮಾಡ್ತಾರೆ? ಕೃತಜ್ಞ ಸ್ತುತಿ ಹೇಳಿ. ಏನು ಕೃತಜ್ಞ ಸ್ತುತಿ ಅಂದರೆ? ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು? ದೇವರು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಾನು ಏನು ಮಾಡ್ತಾ ಇದ್ದೀನಿ? ದೇವ್ರಿಗೆ ದೃಢಪಡಿಸ್ತಾ ಇದ್ದೀನಿ. ದೇವರು ನೀವು ನನ್ನ ಜೊತೆ ಇದ್ದದಕ್ಕೆ ನನಗೆ ಈ ಅಪಾಯದಿಂದ ನಾನು ಕಾಪಾಡಿತು. ನೀನು ಇರೋದಕ್ಕೆ ನಾನು ನನಗೆ ಇರುವಂಥ ರೋಗ ಹೋಯಿತು. ನೀನು ಇರೋದಕ್ಕೆ ನಾನು ಎಕ್ಸಾಮಲ್ಲಿ ಪಾಸ್ ಆದೆ. ನೀನು ಇರೋದಕ್ಕೆ ನಾನು ಇದ್ರಲ್ಲಿ ಜಯಿಸಿದೆ. ಅದನ್ನು ನಾವು ಏನು ಮಾಡೋದು? ಕೃತಜ್ಞ ಸ್ತುತಿನ ದೇವರಿಗೆ ಸಲ್ಲಿಸ್ಬೇಕು. ಇನ್ನೊಂದು ಏನಂತಂದರೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ಕೊಳ್ಳಿ. ನನಗೆ ಇದನ್ನು ಬೇಕು, ಅದನ್ನು ಬೇಕು ಅನ್ನೋದ. ನಾನು ಎಕ್ಸಾಮ್ಗೆ ಹೋಗೋಕೆ ಮುಂಚೆ ನನಗೆ ಏನು ಬೇಕು ಅಂತಂದರೆ, ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆನೂ ಸಹ ಒಂದು 5-6 ಸಲ ಪ್ರೇಯರ್ ಮಾಡಿದೆ. ಕೈ ಕಾಲೆಲ್ಲ ಉದುರ್ತಾ ಇತ್ತು, ಏನು ಮಾಡೋದು ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಪಾಪ ಮನೇಲೆಲ್ಲ ಸ್ವಲ್ಪ ಅವಾಗ ಆಗ್ತಿಲ್ಲ ಕಡೆಯಿಂದ. ಯಾಕಂದರೆ ಒಂಥರ ಶವರಿಗೂ ಬೇರೆ ಕಡೆ ಅಂತ ಮಾತಾಡೋದಕ್ಕೆ ಒಂಥರ. ಬಟ್ ಏನಂತಂದರೆ, ದೇವರ ವಿಚಾರ ಮಾತಾಡಬೇಕು ಅಂತಂದರೆ ಏನು ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು ಅಂತನ್ನೋದನ್ನ ಒಂದು ಸ್ವಲ್ಪ ನನಗೆ ಭಯ ಅಷ್ಟೇ. ಬೇರೆ ರೀತಿ ನಮ್ಮ ಸರ್ ಜೊತೆಲ್ಲ ಮಾತಾಡ್ಬೇಕಾದ್ರೆ ನಮ್ಮ ಹುಡುಗರೇ, ಅಪ್ಪ ಸುಮ್ಮನೆ ಹುಡುಗರು ಜಾಸ್ತಿ ಬೈಬೇಡ ಅಂತ ಏನು ಮಾಡ್ಬಿಡ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ, ಬಟ್ ನಮ್ಮ ದೇವ್ರು ಮಾಡ್ಬಿಡ್ತಾರೆ.
ಸೊ ನಾನು ದೇವರಲ್ಲಿ ಭಯದಿಂದ ಇರಬೇಕು. ಅದಕ್ಕೇ ಹೇಳ್ತಿದ್ದೀನಿ, ಇಲ್ಲಿ ಎಲ್ಲ ವಿಜ್ಞಾಪನೆಗಳನ್ನ ದೇವ್ರ ಮುಂದೆ ನಾನು ಇಡ್ತಾ ಇದ್ದೀನಿ. ನನಗೆ ಇಲ್ಲಿ ಬರೋಕ್ಕೆ ಮುಂಚೆ ದೇವ್ರ ಮುಂದೆ ಇಲ್ಲ ಅಲ್ಲಿ ಕೂತ್ಕೊಂಡು 2 ಸಲ ಪ್ರೇಯರ್ ಮಾಡ್ಬಿಟ್ಟೆ, ನನಗೆ ಸ್ವಲ್ಪ ಮಾತಾಡೋಕ್ಕೆ ಶಕ್ತಿ ಕೊಡಪ್ಪ, ಮೊದಲೇ ನಾನು ಮಾತಾಡೋದು ಕಷ್ಟ, ಮಾತು ಬರೋದಿಲ್ಲ ನನಗೆ ಅಂತ ಅಂದ್ಬಿಟ್ಟು ಅದನ್ನೇ ಬೇಡ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ಹೇಳ್ತಾರೆ, ಎಲ್ಲ ವಿಜ್ಞಾಪನೆಗಳನ್ನ ನಾನು ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ಬೇಡೋದಕ್ಕಿಂತ ಮುಂಚೆ ಯಾರು ಗೊತ್ತು? ದೇವರು ಗೊತ್ತು. ಬಟ್ ಏನು ಮಾಡ್ತಾರೆ ಅಂದರೆ, ದೇವ್ರು ನಾನು ಕೇಳಲಿಂತ ಕಾಯ್ಕೊಂಡಿದ್ದೆ. ನಾನು ಕೇಳದೆ ಹೋದ್ರೂ ಕೊಡ್ತಾರೆ, ನಾನು ಕೇಳಿದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ಸೊ ನಮ್ಗೆ ಸ್ವಲ್ಪ ಬೇಕಾ ಜಾಸ್ತಿ ಬೇಕಾ? ಜಾಸ್ತಿ ಬೇಕು. ಸೊ ಅದಕ್ಕೆ ಹೇಳ್ತಾನೆ ಇಲ್ಲಿ, ಎಲ್ಲ ವಿಜ್ಞಾಪನೆಗಳನ್ನ ದೇವರ ಮುಂದೆ ನಾವು ಇಡಬೇಕು. ಎಲ್ಲವನ್ನು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಇವಾಗ ಹೇಳ್ತಾನೆ ನೋಡಿ, ನಿಮ್ಮ ಹೃದಯಗಳಲ್ಲಿ ಏನು ಮಾಡ್ತಾನಂತೆ? ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಣಬೇಕು. ಈ ಲೋಕದಲ್ಲಿ ನಮಗೆ ಬರುವಂಥ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನ ಏನು ಮಾಡಬೇಕು ಅಂತಂದರೆ ದೇವ್ರ ಮುಂದೆ. ಆವಾಗ ಮಾತ್ರ ನಮ್ಗೇನಾಗುತ್ತಂದರೆ ಈ ಒಂದು ದೇವರ ಅನುಗ್ರಹ ಸಿಗುತ್ತೆ. ದೇವರ ಜೊತೆಲಿ ನಾವು ಜೀವನ ಮಾಡೋಕ್ಕೆ ತುಂಬ ಅದೃಷ್ಟವಂತ. ಯಾಕೆಂದರೆ ಎಷ್ಟೊಂದು ಜನ ಅನೇಕ ರೀತಿಯ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಬಟ್ ಅವರಲ್ಲಿ ಇದ್ದಂಥ ಭಕ್ತಿ ನಮಗಿಂತ ಜಾಸ್ತಿ. ನೋಡಿದ್ದೀರಾ ನೀವು? ಯಾವ ಕಾರಣಕ್ಕೂ ಅಟ್ಲೀಸ್ಟ್ ನಮ್ಮ ಇರೋದು ನನ್ನ ಕಣ್ಣಾರೆ ನೋಡೋದು ಏನಂದರೆ, ಸೋಮವಾರ ಇದು ತಿನ್ನಲ್ಲ ಅಂತಂದರೆ, ಮೊಟ್ಟೆ ತಿನ್ನಲ್ಲ ಅಂತಂದರೆ ಆ ಬ್ರೆಡ್ಡು ತಿನ್ನಲ್ಲ, ಆಮೇಲೆ ಕೇಕು ತಿನ್ನಲ್ಲ. ಯಾಕಂದರೆ ಮೊಟ್ಟೆ ಹಾಕಿರ್ತಾರೆ, ಅದು ಹಾಕಿರ್ತಾರೆ, ಇದು ಹಾಕಿರ್ತಾರೆ ಅಂತ. ಬಟ್ ಅವ್ರು ಮಾಡ್ತಿರೋದು ಯಾವುದು ಅವ್ರಿಗೆ ಸರಿ ಅಂತ ಗೊತ್ತಿಲ್ಲ, ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಬಟ್ ನಮಗೂ ಗೊತ್ತಿದೆ ಯಾರು ನಾವು ನಿಜವಾದ ಜೀವ ಸ್ವರೂಪನಾದ ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಾವಿದ್ದೇವೆ. ಈ ವಾಕ್ಯ ಜೀವಕರದ ವಾಕ್ಯ. ಇದು ಜೀವಕರದ ವಾಕ್ಯದ ಜೊತೆ ನಾವಿದ್ದೀವಿ. ನಾವು ಪಿತೃಗಳ ಜೊತೆಲಿ ಹಳೆ ಕಾಲದಲ್ಲಿ ನೋಡ್ತಂದ್ರೆ ಯಾಜಕರು ಮಹಾಯಾಜಕರು ಮಾತ್ರ ಅಲ್ಲಿ ಹೋಗ್ಬೇಕು ಅಂತಿತ್ತು. ದೇವರಕ್ಕೆ ನಮ್ಮ ಕೈಯಲ್ಲಿದೆ, ನಾವು ಅದೃಷ್ಟವಂತರನ್ನು. ಅದಕ್ಕೆ ಹೇಳ್ತಾನೆ, ದೇವರ ಜೊತೆ ಇದ್ದರೆ ನಮ್ಮ ಹೃದಯಗಳನ್ನೂ ಕಾಯ್ತಾನೆ, ನಮ್ಮ ಆಲೋಚನೆಗಳನ್ನು ಸಹ ದೇವರು. ನಾವು ಇನ್ನೊಂದು ವಿಚಾರ ನೋಡೋಣ ಇಲ್ಲಿ. ಇಷ್ಟೊಂದೆಲ್ಲ ಈ ವಾಕ್ಯ ಎಲ್ಲಿದೆ ಅಂತಂದರೆ, ನಾವು ಒಂದೇ ಇದರಲ್ಲಿ ಹೇಳೋದಾದರೆ ಇದು ಓದೋದು ಬರ ತೀತ ಅಥವಾ ತೀತ 2ನೇ ಅಧ್ಯಾಯ ಓದಿ 12ನೇ ವಾಕ್ಯ 13ನೇ ವಾಕ್ಯ. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದನ್ನು ನಮಗೆ ಬೋಧಿಸಿದೆ. ನಾವು ನೋಡಿದಂಥ ವಿಚಾರಗಳಲ್ಲಿ ಭಕ್ತಿಹೀನತೆಗಳನ್ನ ನೋಡುತ್ತೀವಿ, ಭಾಗ್ಯಕರವಾದ ನಿರೀಕ್ಷೆನ ನೋಡುತ್ತೀವಿ, ಯೇಸು ಕ್ರಿಸ್ತನ ಪ್ರಭಾವದಲ್ಲಿ ನಾವು ಯಾವ ರೀತಿಯಾಗಿದ್ದು ಸಹ ನಾವು ನೋಡುತ್ತೀವಿ. ಇನ್ನೊಂದು ಏನಂತಂದರೆ ಪ್ರಭಾವ ಏನು? ಯೇಸು ಕ್ರಿಸ್ತನ ಪ್ರಭಾವ ಏನು? ಯೇಸು ಕ್ರಿಸ್ತನ ಪ್ರಭಾವ ಅಂದರೆ ಏನು? ಯೇಸು ಕ್ರಿಸ್ತನ ಪ್ರಭಾವ ಏನು? ಆತನ ಒಂದು ಗುಣನೇ ಪ್ರಭಾವ. ಏನು ಆತನ ಗುಣ? ಪ್ರೀತಿ, ಕ್ಷಮಾಪಣೆ ಅಲ್ವಾ? ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಗುಣಗಳೇನು? 2 ಕೊರಿಂಥ 5ನೇ ಅಧ್ಯಾಯ ನೋಡಿ. ಬೋರ್ ಆಗ್ತಿದ್ರೆ ಹೇಳಿ, ನಾನು ಖಂಡಿತ ನಿಲ್ಲಿಸ್ತೀನಿ. 17-18ನೇ ವಾಕ್ಯ ತಗೊಳ್ಳಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ದಯೆಯಾಗುವ ನೂತನ ಸೃಷ್ಟಿಯಾದ ಇವಾಗ ಪೂರ್ವ ಸೃಷ್ಟಿಗೆ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅರ್ಪಿಸಿದ್ದಾನೆ. ಕ್ರಿಸ್ತನ ಪ್ರಭಾವ ಯಾವ ರೀತಿಯಾಗಿದೆ ಅಂತಂದ್ರೆ, ಆತನಲ್ಲಿದ್ದಂಥ ನೂತನವಾದ ಸೃಷ್ಟಿ ನಮ್ಮ ಜೊತೆಲಿದೆ. ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ನೂತನ ಸೃಷ್ಟಿ ಆದ್ವಿ. ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವೇನು ಮಾಡಿದ್ವಿ? ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನನ್ನು ಯಾರು ಎಬ್ಬಿಸಿದ್ರೋ ಅವರೇ ನಮ್ಮನ್ನು ಸಹ ಎಬ್ಬಿಸಿದ್ದಾರೆ. ಅದೇ ರೀತಿಯಾಗಿ ನೋಡಿದ್ರೆ ನಮ್ಮಲ್ಲಿದ್ದಂಥ ಪೂರ್ವ ಒಂದು ಸ್ಥಿತಿ ಯಾವುದು? ಪೂರ್ವ ಸ್ವಭಾವ ಯಾವುದು? ಈ ಪಾಪದ ಒಂದು ಅಂತಂದ್ರೆ
ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲದೆ ಇರೋಂಥ ಸ್ವಭಾವ ಅವಾಗ. ನಾವು ಏನೋ ಒಂದು ಜೀವನ ಹಿಂಗಿದೆ ಅಂತಾನೆ ಗೊತ್ತಿಲ್ಲ, ಮುಂದೆ ಸ್ವಾಮಿ ಇದ್ದಾರೆ ಇದು ಗೊತ್ತಿಲ್ಲದೆ ಇರೋಂಥ ಒಂದು ಲೈಫನ್ನ ಬಿಟ್ಬಿಟ್ಟು ನಾವು ಗೊತ್ತಾಗಿರುವಂಥ ಒಂದು ನೂತನ ಸ್ವಭಾವವನ್ನು ನಾವು ಹೊಂದ್ಕೊಂಡಿದ್ದೀವಿ. ಯಾರಿಂದ ಹೊಂದ್ಕೊಂಡ್ವಿ? ಯೇಸು ಕ್ರಿಸ್ತನಿಂದ ಹೊಂದ್ಕೊಂಡ್ವಿ. ಅದೇ ಯೇಸು ಕ್ರಿಸ್ತನ ಪ್ರಭಾವ. ಆತನ ಪ್ರಭಾವ ಇನ್ನೂ ಏನು ಅಂತಂದ್ರೆ, ಆತನು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ, ನಮಗೂ ದೇವರಿಗೂ ಒಂದು ಒಡಂಬಡಿಕೆ ಮಾಡ್ಕೊತಾ ಇದ್ದಾನೆ, ನಮಗೂ ದೇವರಿಗೂ ಸಮಾಧಾನ ಮಾಡ್ತಾ ಇದ್ದಾನೆ. ಆತನ ಪ್ರಭಾವದಲ್ಲಿ ನಾವು ನೆಲೆಯಾಗಿದ್ದೀವಿ. ಅದನ್ನೇ ತೀತ ಹೇಳ್ತಾನೆ. ಯೇಸು ಕ್ರಿಸ್ತನ ಇಲ್ಲಿ ಹೇಳ್ತಾನೆ, ತೀತದಲ್ಲಿ ಏನ್ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದೀವಿ. ಆತನ ಪ್ರತ್ಯಕ್ಷತೆಯ ಪ್ರಭಾವ ಯಾವ ರೀತಿಯಾಗಿದೆ ಅಂತ ಅವ್ರು ಬರ್ಬೇಕಾರೆ ಹೇಳ್ತಾರೆ. ಅವರು ಇಲ್ಲಿದ್ದಂಥ ಪ್ರಭಾವ ಅಲ್ಲ, ಆತನ ಬರ್ಬೇಕಾದ್ರೆ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಪ್ರತ್ಯಕ್ಷತೆ ಪ್ರಭಾವ ಯಾವ ರೀತಿಯಾಗಿರುತ್ತೆ. ಆತನಿಗೆ ನಾವು ಎನ್ಕೊಂಡಿರ್ತೀವಲ್ವ, ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಬಂದಾಗ ಎಷ್ಟು ಸಮಾಧಾನವಾದ ಯೇಸು ಸ್ವಾಮಿ, ಎಷ್ಟೊಂದೆಲ್ಲ ಪಾಪ ಮಾಡಿದ್ರು, ಏನು ನಮ್ಮನ್ನು ಕ್ಷಮಿಸಿದ್ರು, ಮಗು ಗುದ್ದಾಗೂ ಏನು ಮಾಡಲಿಲ್ಲ. ಆತನ ಶರೀರ ಆತನ ಸತ್ತ ಮೇಲೂ ಏನು ಮಾಡಿದ್ರು, ನಮ್ಗೂ ನಾವು ಚೆನ್ನಾಗಿರ್ಲಿ ಅಂತ ಪಶುಧಾತ್ಮನೆಲ್ಲ ಕೊಟ್ರು, ಎಲ್ಲ ಕೊಟ್ರು. ಆದ್ರೆ ಯೇಸು ಸ್ವಾಮಿ ಬರ್ಬೇಕಾದ್ರೆ ಯಾವ ರೀತಿಯಾಗಿ ಬರ್ತಾರೆ ಗೊತ್ತಾ, ಉಗ್ರ ಕೋಪದಿಂದ ಬರ್ತಾನೆ. ಯಾರಿಗೆ? ಯಾರು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಿಲ್ವೋ, ಯಾರು ಈ ಲೋಕವನ್ನು ಪ್ರೀತಿಸ್ತಾ ಇದ್ದಾರೋ, ಯಾರ್ಯಾರು ಆತನಿಗೆ ಭಕ್ತಿಹೀನರಾಗಿದ್ದಾರೋ, ಯಾರು ನಿರೀಕ್ಷೆ ಇಲ್ಲದೆ ಇದ್ದಾರೋ ಅವರಿಗೆ ದಹಿಸುವ ಅಗ್ನಿಯಂತೆ ಯೇಸು ಸ್ವಾಮಿ ಬರ್ತಾರೆ. ನಮ್ಮನ್ನ ಕಾಯ್ತಾ ಇದ್ದಾರೆ, ಒಂದೊಂದು ಕ್ಷಣದಲ್ಲೂ ಕಾಯ್ತಾ ಇದ್ದಾರೆ. ಯೇಸು ಸ್ವಾಮಿ ಏನು ಕಾಯ್ತಾ ಇದ್ದಾರೆ ಗೊತ್ತಾ? ಅವರೇ ನ್ಯಾಯ ತೀರ್ಪು ಮಾಡೋದು. ಯಾರು ನ್ಯಾಯ ತೀರ್ಪು ಮಾಡೋದು? ಯಾರು ನಮ್ಮನ್ನು ಕಾಯ್ತಾ ಇದ್ದಾರೋ, ಯಾರು ನಮ್ಮನ್ನ ನಾವು ಕೈ ಎತ್ತುತ್ತಾ ಇದ್ದಾರೋ ಅವರೇ ನಮ್ಮನ್ನ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋರು, ಅವರೇ ನಮ್ಮನ್ನ ನ್ಯಾಯ ತೀರ್ಪಿಗೆ. ಸೊ ಯೇಸು ಸ್ವಾಮಿನ ಪ್ರಭಾವದಲ್ಲಿ ನಾವು ಯಾವಾಗಲೂ, ಅದಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ಜೊತೆ ನಾವು ಆತನ ಪ್ರಭಾವನ ಎದುರು ನೋಡ್ಕೊಂಡಿದ್ದು ಸ್ಥಿರಚಿತ್ತವಾಗಿರ್ಬೇಕು, ದೃಢತೆ ಇರ್ತೀವಿ. ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಾವು ದೇವರಲ್ಲಿ ಎಷ್ಟು ಇರ್ತೀವೋ ಅಷ್ಟು ದೇವ್ರು ನಮ್ಮ ಜೊತೆ ಇರ್ತಾರೆ ಅಲ್ವಾ. ನೀವು ನನ್ನ ಜೊತೆ ಇರಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ನಾವು ಅವ್ರ ಜೊತೆ ಇರೋಣ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಎಲ್ಲದರಲ್ಲೂ ಕೈ ಇಟ್ಕೊಂಡು ಹೇಳ್ತಾರೆ, ನಮ್ಮನ್ನು ಕಾದು ಕಾಪಾಡ್ತಾರೆ. ಸೊ ನಮ್ಮ ಈ ಸಮಯದಲ್ಲಿ ಈ ಒಂದು ಗೀತ 2ನೇ ಅಧ್ಯಾಯದಲ್ಲಿ ಈ ವಾಕ್ಯಗಳನ್ನ ಅವನು ಪೌಲನು ಹೇಳ್ಬೇಕಾದ್ರೆ ಯಾರಿಗೆ ಹೇಳ್ತಾನೆ ಗೊತ್ತಾ? ಹೆಡ್ಲೈನ್ ನೋಡ್ತೀರಾ? ಒಂದೇ ಒಂದು ನಿಮಿಷ ನಾನು ಮುಗಿಸ್ತೀನಿ. ಹೆಡ್ಲೈನ್ ನೋಡಿ, ವೃದ್ಧರು, ಪ್ರಾಯಸ್ಥರು, ಸ್ತ್ರೀಯರು, ಪುರುಷರು ಎಲ್ಲರೂ ಸುನಡತೆಯನ್ನು ನಡ್ಕೋಬೇಕು. ಈ ಒಂದು ವಾಕ್ಯ ಹೇಳಿದ್ದು ಎಲ್ಲರಿಗೂ ಸಹ, ಎಲ್ಲರೂ. ತುಂಬಾ ದೊಡ್ಡವರು ನನಗೆ ಹೇಳಿಲ್ಲ ಅಂತ ಹೇಳಂಗಿಲ್ಲ, ತುಂಬಾ ಚಿಕ್ಕವರು ನನಗೆ ಹೇಳಿಲ್ಲ ಅಂತ ಹೇಳಂಗಿಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಮುಪ್ಪಿನ ಕಾಲ ತನಕನೂ, ವೃದ್ಧರು ತನಕನೂ ಸಹ ಈ ಒಂದನ್ನು ಕೈಕೊಂಡು ಬಂದಿದ್ದೀವಿ. ಸೊ ನಾವು ಈ ಸಮಯದಲ್ಲಿ ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳೋಣ. ನಾವು ಈ ಸಮಯದಲ್ಲಿ ನಾವು ಈ ದೇವರು ನಮ್ಮ ಜೊತೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದಕ್ಕಿಂತ ನಾವು ದೇವ್ರ ಜೊತೆ ಯಾವ ರೀತಿಯಾಗಿರ್ತೀವಿ, ದೇವ್ರನ್ನ ಎಷ್ಟು ಅವಲಂಬಿಸ್ಕೊಂಡಿದ್ದೀವಿ, ದೇವರ ಕೋಪದಿಂದ ಎಷ್ಟು ದೂರವಾಗಿರ್ತೀವಿ. ಸೊ ನಮ್ಮ ಈ ಸಮಯದಲ್ಲಿ ಒಳ್ಳೆಯ ಅವಕಾಶವನ್ನು ಕೊಟ್ಟಂಥ ದೇವರಿಗೂ ಸಭೆಯವರಿಗೂ ನಾನು ವಂದನೆಯನ್ನು ತಿಳಿಸ್ಕೊಂಡು ನನ್ನ ಉಪದೇಶವನ್ನು